ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ನಿಮ್ಮ ಪಾರ್ಟ್ನರ್ ಕರೆಂಟ್ ಸಿಚುವೇಶನ್ ಏನಿದೆ, ಸದ್ಯದ ಪರಿಸ್ಥಿತಿ ಯಾವ ಪರಿಸ್ಥಿತಿಲಿದ್ದಾರೆ ಅವರು ನೋಡೋಣ. ಸಾರಿ, ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಇದನ್ನ ತುಂಬಾ ದಿವಸದಿಂದ, ಹಾಗಾಗಿ ಮಾಡೋಣ ಅಂತ ಅನ್ಕೊಂಡೆ. ಇದನ್ನ ಯಾರು ಬೇಕಾದ್ರೂ ನೋಡ್ಬೋದು. ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಸಪ್ರೇಷನ್, ಪ್ರೆಸೆಂಟ್, ಪಾಸ್ಟ್ ಅಲ್ಲಿ ಲವರ್ ಆಗಿದ್ದವರು, ಫ್ಯೂಚರ್ ಅಲ್ಲಿ ಲವರ್ ಆಗೋರು, ಯಾರು ಬೇಕಾದ್ರೂ ನೋಡ್ಬೋದು. ಎರಡರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಆಯ್ಕೆ ಮಾಡಿ. ಇದೊಂದು ಜನರಲ್ ರೀಡಿಂಗು, ಎಲ್ರಿಗೂ ಅನ್ವಯಿಸೋದಿಲ್ಲ. ನಿಮ್ ಜೀವನನ ನೀವು ನಿರ್ಧಾರ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಬಿಡಿ. ಇದರಲ್ಲಿ ಏನೇ ಬಂದ್ರೂ ಓಪನ್ ಮೈಂಡ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಜೊತೆಗೆ ಇದು ಒಂದು ಜನರಲ್ ರೀಡಿಂಗು, ಜಸ್ಟ್ ಅಡ್ವೈಸ್ ಪರ್ಪಸ್ ಆಗಿ ಇಟ್ಕೊಳ್ಳಿ. ನಿಮ್ ಜೀವನಕ್ಕೆ ಏನ್ ನಿರ್ಧಾರ ಬೇಕೋ ನೀವೇ ತಗೊಳ್ಳಿ. ಇಷ್ಟ ಆದ್ರೆ ನೋಡಿ, ಇಲ್ಲ ಅಂದ್ರೆ ಬೇರೆದನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದು ಮೊದಲನೇದು, ಇದು ಎರಡನೇದು. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಜೀವನದಲ್ಲಿ ನಿಮ್ ಪಾರ್ಟ್ನರ್ ಇದ್ದಾರೆ, ಅವರ ಸದ್ಯದ ಪರಿಸ್ಥಿತಿ ಹೇಗಿದೆ ನೋಡೋಣ. ನೀವು ನೋಡಿದ್ರ ಡೆತ್ ಮತ್ತೆ ಸನ್. ಸೊ ನ್ಯೂ ಬಿಗಿನಿಂಗ್ ಶುರು ಆಗ್ತಿದೆ. ಅವ್ರ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಆ ಬದಲಾವಣೆ ಮಾಡಿಕೊಂಡು ಹೊಸ ವ್ಯಕ್ತಿಯಾಗಿ ಬದಲಾಗಿ ಅವ್ರು ನಿಮ್ ಜೀವನಕ್ಕೆ ಖಂಡಿತ ಬರ್ತಾರೆ. ಇದು ಜನರಲ್ ರೀಡಿಂಗು, ಎಲ್ರಿಗೂ ಬರ್ತಾರೆ ಅಂತಲ್ಲ. ಯಾರು ನಿಜವಾಗ್ಲೂ ಕಾಯ್ತಿದಾರೋ ಅವ್ರಿಗೆ ಬರ್ತಾರೆ. ನಾವು ಸುಮ್ನೆ ಕಾಯ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಪರಿಸ್ಥಿತಿಲಿ, ನಿಮ್ಮ ಟೈಮ್ ಲೆವೆಲ್ ಅಲ್ಲಿ ಹೀಲಿಂಗ್ ಎಷ್ಟಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಲಿಂಗ್ ಅಂದ್ರೆ ಏನೂ ಇಲ್ಲ, ನಿಸ್ವಾರ್ಥತೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ ಜೀವನ, ಅರ್ಥ ಆಯ್ತು ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಓಹೋ, ನಿಮ್ ಜೀವನ ನಿಮ್ಮಿಷ್ಟ. ಕಾರ್ಡಲ್ಲಿ ಏನ್ ಬರುತ್ತೋ ಅದಷ್ಟೇ ನನ್ನ ಓನ್ ಒಪಿನಿಯನ್, ಏನು ಇರೋದಿಲ್ಲ ಇಲ್ಲಿ. ಕಾರ್ಡಲ್ಲಿ ಏನ್ ಬರುತ್ತೋ ಅದಷ್ಟೇ ಹೇಳೋ ಪ್ರಯತ್ನ ನಂದು ಯಾವಾಗ್ಲೂ ಆಗಿರುತ್ತೆ. ಯಾಕೆ ಅಂದ್ರೆ ನಿಮ್ಮ ಜೀವನದಲ್ಲಿ ಏನ್ ನಡೆದಿರುತ್ತೆ ನಿಮಗ್ ಗೊತ್ತಿರುತ್ತೆ. ಅದ್ ಬಿಟ್ರೆ ಏಂಜಲ್ಸ್, ಸ್ಪಿರಿಟ್ ಅವರಿಗೆ ಗೊತ್ತಿರುತ್ತೆ. ಸೊ ಆ ಎನರ್ಜಿ ಇಲ್ಲಿ ಏನ್ ಮಾರ್ಗದರ್ಶನ ಕೊಡುತ್ತೋ ಅದನ್ನ ಮಾತ್ರ ತಗೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ. Okay. One more card, please, angels. One more card. One last card, please. One last card. Thank you. ಇನ್ ಕಾಯಕ್ಕಾಗಲ್ಲ. ಸೊ ಫಾಸ್ಟ್ ಆಗಿ ಬರ್ತಾ ಇದ್ದಾರೆ, ಕ್ವಿಕ್ ಆಗಿ, ತುಂಬಾ ಬೇಗ ಬರ್ತಾರೆ. ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜಿ ಏನಿದೆ ಅಂದ್ರೆ, ಅವರು ಪ್ರೀತಿಗಾಗಿ ಹಾತೊರಿತಾ ಇದ್ದಾರೆ. ಅವರು ಪ್ರೀತಿನ ಆಫರ್ ಮಾಡೋದ್ರಲ್ಲಿ ಇದ್ದಾರೆ. ಡೆಫಿನೆಟ್ ಆಗಿ ನೋಡಿ, ನಿಮ್ಮ ಪ್ರೀತಿಯ ಬೆಲೆ ಅವ್ರಿಗೆ ಅರ್ಥ ಆಗಿದೆ. ಅವರು ಕನಸು ಕಾಣ್ತಾ ಇದ್ದಾರೆ, ಯಾವಾಗ ನೆರವೇರುತ್ತೆ ಈ ಪ್ರೀತಿ, ಯಾವಾಗ ಒಪ್ಕೊಂತೀರಾ, ಇನ್ನ ಕೈ ಕಟ್ಟಿ ಕುತ್ಕೊಂಬಾರ್ದು, ನನ್ನ ಪ್ರೀತಿಗೋಸ್ಕರ ಪ್ರಯತ್ನ ಪಡ್ತೀನಿ ಅಂತ ಅರ್ಥ ಆಗಿದೆ. ಅವ್ರಿಗೆ ಅರ್ಥ ಆಗಿದೆ ಸಂಬಂಧ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಆ ಹೀಲಿಂಗ್ ಅವ್ರಿಗೆ ನಡೆದಿದೆ. ಸ್ಟಾರ್ಟಿಂಗ್ ಅಲ್ಲೇ ಡೆತ್ ಮತ್ತೆ ಸನ್ನು, ಸಾರಿ, ರಾತ್ರಿ ಕಳ್ದಿ ಹೊಸ ಚಂದ್ರೋದಯದ ರಾತ್ರಿ ಚಂದ್ರನ ಉದಯ ಆದಾಗ ಅವ್ರಿಗೆ ಎಲ್ಲ ಅರ್ಥ ಆಗಿದೆ. ಸೊ ಬದಲಾವಣೆ ಬಂದಿದೆ. ಸೊ ಸನ್ ಕಾರ್ಡ್ ಬಂತು ಅಂದ್ರೆ ಪಾಸಿಟಿವ್, ಹೊಸ ಉದಯ, ಅರುಣೋದಯ, ನವೋದಯ, ಶುಭೋದಯ ಆಗಿದೆ. ಅವ್ರಿಗೆ ಪಾಸಿಟಿವಿಟಿ ಬಂದಿದೆ. ನಿಮ್ ಪ್ರೀತಿ ಅರ್ಥ ಆಗಿದೆ, ಬರ್ಬೇಕು ಅಂತ ಇದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ನಿಮ್ ಜೀವನಕ್ಕೆ ಪ್ರಪೋಸಲ್ ತರಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರ ಕನಸು, ಮನಸ್ಸು, ಪ್ರೀತಿ, ಹೃದಯ ತುಂಬಾ ಎಲ್ಲ ನೀವೇ ಇದ್ದೀರಾ.
ಹಾಗಾಗಿ ಅವ್ರಿಗೆ ಈಗ ಬ್ಯಾಲೆನ್ಸ್ ಮಾಡೋದು ಬಂದಿದೆ, ಕಲ್ತಿದೆ. ಎರಡು ಜೀವನನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಇಬ್ಬರನ್ನು ಹೇಗೆ ನಿಮ್ಮ ವ್ಯಕ್ತಿತ್ವ ಅವರ ವ್ಯಕ್ತಿತ್ವನ ಅದಲು ಬದಲಾಗ್ದಂಗೆ ಎರಡು ವ್ಯಕ್ತಿತ್ವಗಳು ಒಂದಾಗಿ ಬದುಕೋದೇ ಪ್ರೀತಿ ಪ್ರೇಮ ಅಂತ ನನಗನ್ಸುತ್ತೆ. ಇವ್ರಿಗೋಸ್ಕರ ಅವ್ರು ಬದಲಾಗೋದು, ಅವ್ರಿಗೋಸ್ಕರ ಇವ್ರು ಬದಲಾಗೋದು ಅದೆಲ್ಲ ಆಮೇಲೆ. ಮೇನ್ ಆಗಿ ನೀವ್ ಅವ್ರಿಗೆ ಯಾಕೆ ಇಷ್ಟ ಆಗ್ತೀರಾ, ಅವ್ರು ನಿಮ್ಗೆ ಯಾಕೆ ಇಷ್ಟ ಆಗ್ತಾರೆ, ಆಸ್ ಎ ಪರ್ಸನ್ ಆಗಿ ಯಾಕೆ ಮದ್ವೆ ಆದ್ಮೇಲೆ ಅಥವಾ ಲವ್ ಮಾಡಿದ್ಮೇಲೆ ಅವ್ ವ್ಯಕ್ತಿಯ ಪೂರ್ತಿ ವ್ಯಕ್ತಿತ್ವನೇ ಬದಲಾಗ್ಬಿಡ್ಬೇಕು ಅಂತ ಅಪೇಕ್ಷೆ ಪಡ್ತೀರಾ ನೀವಾಗ್ಲಿ ಅವ್ರಾಗ್ಲಿ. ಇಲ್ಲಿ ಪ್ರೀತಿ ಅನ್ನೋದು ಹೀಗೆ ಆಸ್ ಇಟ್ ಈಸ್, ನೀವ್ ಹೇಗಿದ್ದೀರೋ ಹಾಗೆ ಅವ್ರು ಒಪ್ಕೊಬೇಕು ಲೈಫ್ ಲಾಂಗ್. ಸಣ್ಣ ಪುಟ್ಟ ಬದಲಾವಣೆ ರಿಕ್ವೈರ್ಡ್ ಇರೋ ಅಂತ ಬದಲಾವಣೆ ಮಾಡ್ಕೊಬೇಕು, ಅದು ನೆಸಸರಿ ಕೂಡ. ಯಾಕೆ ಅಂದ್ರೆ ಪರಿಸ್ಥಿತಿ ಬದಲಾದಂಗೆ ನಾವು ಕೂಡ ಬದಲಾಗ್ತಾನೆ ಹೋಗ್ಬೇಕಾಗತ್ತೆ. ಅದ್ ಬಿಟ್ಬಿಟ್ಟು ಮೇನ್ ಆಗಿ ಆಸ್ ಎ ಪರ್ಸನ್ ಆಗಿ ನೀವ್ ಹೇಗೆ ಇಷ್ಟ ಆಗಿರ್ತೀರೋ ಅದೇ ಬೇಡ ಅವ್ರಿಗೆ. ನೀನ್ ಟೋಟಲಿ ಮದ್ವೆ ಆಗಿದ ತಕ್ಷಣ, ಪ್ರೀತಿ ಮಾಡಿದ ತಕ್ಷಣ ಬೇರೆ ವ್ಯಕ್ತಿಯಾಗಿ ಬದಲಾಗ್ಬಿಡು ಅಂದ್ರೆ ಅವರು ಅಷ್ಟೇ ನೀವು ಅಷ್ಟೇ. ಇಲ್ಲಿ ಇಬ್ರು ಎನರ್ಜಿನೂ ಬರ್ತಾ ಇದೆ, ವೈಸ್ ವರ್ಷ ತರ ಎನರ್ಜಿ ಬರ್ತಾ ಇದೆ. ಸೊ ಅವ್ರಿಗೀಗ ಅರ್ಥ ಆಗಿದೆ. ನನ್ಗೆ ಇಲ್ಲಿ ಒಂದು ನದಿ ಜ್ಞಾಪನ ಬರ್ತಾ ಇದೆ, ಅಲಕಾನಂದ ಮತ್ತೆ ಇನ್ನೊಂದು ಯಾವ್ದೋ ನದಿ, ಎರಡ್ ನದಿ ಜಾಯಿಂಟ್ ಆದ್ರೂ ಕೂಡ ಜಾಯಿಂಟ್ ಅಲ್ಲೇ ಹೋಗ್ತಾ ಇರುತ್ತೆ, ಆದ್ರೂ ಬೇರೆ ಬೇರೆ ಅವ್ರದ್ದು ಕಲರ್ ಶೇಡ್ ರಿವರ್ದು ಬೇರೆನೆ ಇರುತ್ತೆ ನದಿದು. ಆ ಎರಡು ನದಿ ಯಾವಾಗ್ಲೂ ಒಂದಾಗೆ ಹರಿದ್ರು ಕೂಡ ಸಂಗಮ ಆಗಿ ಎಲ್ಲಿ ಅಲಕಾನಂದ, ಇನ್ನೊಂದು ಜ್ಞಾಪನ ಬರ್ತಾ ಇಲ್ಲ, ನಿಮಗ್ ಜ್ಞಾಪನ ಬಂದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಯಾಕಂದ್ರೆ ಮರ್ತೋಗ್ಬಿಟ್ಟಿದೀನಿ. ಅದೆರಡು ಹಾಗೆ ಇರುತ್ತೆ. ಸೊ ಕೆಲವು ಸಮುದ್ರಗಳನ್ನ ನೋಡ್ಬೋದು, ಎರಡು ಸಮುದ್ರ ಒಂದಾಗಿರುತ್ತೆ, ಎರಡು ಸಮುದ್ರ ಜಾಯಿಂಟ್ ಅಲ್ಲಿ ಇದೇ ತರ ಇರುತ್ತೆ, ಆದ್ರೆ ಇದ್ರದ್ದು ವ್ಯಕ್ತಿತ್ವನೇ ಬೇರೆ ಇರುತ್ತೆ, ಅದ್ರ ವ್ಯಕ್ತಿತ್ವನೇ ಬೇರೆ ಇರುತ್ತೆ, ಇದ್ರ ಕಲರ್ ಶೇಡೇ ಬೇರೆ ಇರುತ್ತೆ, ಅದ್ರ ಕಲರ್ ಶೇಡೇ ಬೇರೆ ಇರುತ್ತೆ. ಆ ತರ ಒಂದು ಪ್ರೀತಿನ ನಾವು ಅಕ್ಸೆಪ್ಟ್ ಮಾಡ್ಕೊಬೇಕು, ಒಂದು ಸಂಬಂಧನ ನಾವು ಆ ತರ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅಂತ ನಾನ್ ಪರ್ಸನಲಿ ಅನ್ಕೊಂತೀನಿ. ಕಾರ್ಡ್ ಕೂಡ ಅದನ್ನೇ ಹೇಳ್ತಾ ಇದೆ. ಅವರು ಅದನ್ನ ಅರ್ಥ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆ ಅರ್ಥ ಆಗಿದೆ, ಅವ್ರನ್ನ ಅವರು ಏಂಜಲ್ಸ್ ಗೈಡೆನ್ಸ್ ಸಿಕ್ಕಿದೆ ಅವ್ರಿಗೆ, ನಿಮ್ಗೂ ಕೂಡ ಸಿಕ್ಕಿದೆ, ಬದಲಾವಣೆ ಆಗಿ ಬರ್ತಾರೆ. ಸೊ ಇನ್ ಜಾಸ್ತಿ ಸಮಯ ಇಲ್ಲ, ಇನ್ನೊಂದ್ ಸ್ವಲ್ಪ ಸಮಯದಲ್ಲಿ ಬರಬಹುದು ಅವರು ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಇದೆಲ್ಲ ಕ್ವಿಕ್ ಎನರ್ಜಿ, ಇದು ತುಂಬಾ ಕ್ವಿಕ್ ಎನರ್ಜಿ ಇದು. ಸೊ ಮೋಸ ಮಾಡಿ ಹೋದ್ರು ಅಂತ ಅನ್ಕೊಂಡಿದೀರಾ, ಆದ್ರೆ ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಬಿಟ್ಟು ಅವರು ವಾಪಸ್ ಬರೋರಿದ್ದಾರೆ. ಯಾಕೆಂದ್ರೆ ನಿಮ್ ಪ್ರೀತಿ ಅಷ್ಟಿದೆ, ನಿಮ್ ಪ್ರೀತಿಗೆ ಆ ಪವರ್ ಇದೆ. ಮಗು ತಾಯಿ ಹಿಂದೆ ಓಡಿ ಬರೋ ಹಾಗೆ ಅವರು ನಿಮ್ ಪ್ರೀತಿಗೋಸ್ಕರ ಹಂಬಲಿಸಿ ಓಡಿ ಬರೋರಿದ್ದಾರೆ. ಡೆಫಿನೆಟ್ ಆಗಿ ಅವ್ರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಆಗಿದೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಸೋಲ್ಮೇಟ್ ಎನರ್ಜಿ ಇದೆ. ಸೊ ಒಂದು ಕಂಟ್ರೋಲ್, ಅವ್ರ ಎಮೋಷನಲಿ, ಇದೆಲ್ಲ ಎಮೋಷನಲ್ಸೇ ಹೇಳ್ತಾ ಇದೆ. ಇಲ್ಲಿ ಪ್ರೀತಿ ಬಿಟ್ರೆ ಏನು ಇಲ್ಲ ನೋಡಿ. ಲವ್ ರೀಡಿಂಗ್ ಮಾಡಿದ್ದು ನಿಮ್ ಮುಂದೆನೆ ಕಾರ್ಡ್ ಜಂಪ್ ಔಟ್ ಆಗಿದೆ, ಇದೆಲ್ಲ ಲವ್ ಕಾರ್ಡ್ ಡೆಫಿನೆಟ್ ಆಗಿ ಬರ್ತಿದ್ದಾರೆ. ಇಲ್ಲಿ ಅವರು ಶುರು ಮಾಡಿ ಬರೋ ಅಷ್ಟರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ತಗೊಂಡ್ ಬರ್ತಾ ಇದ್ದಾರೆ ನಿಮ್ ಜೊತೆ. ಯಾಕೆಂದ್ರೆ ನೀವು ಒಪ್ಕೊಳೋದೇ ಇಲ್ಲ, ನಿಮ್ಗೀಗ ಸ್ಟ್ರಾಂಗ್ ಕಮಿಟ್ಮೆಂಟ್ ಬೇಕು. ನೀವು ಹೊಸ ಆಫರ್ನ ಒಪ್ಕೊಂಡಿರ, ಅವ್ರಿಗೋಸ್ಕರ ಕಾಯ್ತಿದ್ರ. ಎಸ್ ಅಫ್ಕೋರ್ಸ್ ಹೊಸ ಆಫರ್ ಕೂಡ ಬರೋದ್ರಲ್ಲಿದೆ, ಅದು ನಿಮಗ್ ಬಿಟ್ಟಿದ್ದು. ಇಲ್ಲ ಅವ್ರನ್ನ ಕಾಯ್ತೀನಿ, ಅವ್ರ ಜೊತೆನೆ ಇರ್ತೀನಿ ಅಂತ ನನ್ನ ಲೈಫ್ ಅವ್ರ ಜೊತೆ ನಾನು ಸೆಟಲ್ ಮಾಡ್ಕೊಂತೀನಿ ಅಂದ್ರೆ ಇಟ್ಸ್ ಅಪಾನ್ ಯು, ನಿಮಗ್ ಬಿಟ್ಟಿದ್ದು. ನೀವ್ ಯಾವಾಗ ಬೇಕಾದ್ರೂ ಕ್ವಿಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಆ ಸಂಬಂಧದಿಂದ ಹೊರಗ್ ಬರ್ಬೋದು, ಇಲ್ಲ ನನ್ ಕೈಲಿ ಕಾಯಕ್ಕಾಗಲ್ಲ ಅಂತ ನೀವು ಮುಂದುವರಿಬೋದು, ಅದು ನಿಮ್ ಇಷ್ಟ. ಆದ್ರೆ ಡೆಫಿನೆಟ್ ಆಗಿ ಅವ್ರು ಬರ್ತಾ ಇದ್ದಾರೆ. ಯಾವಾಗ ಬರ್ತಾರೆ ಅಂತ ಕೇಳ್ಬಿಡಿ, ಆದಷ್ಟು ಬೇಗ ಬರ್ತಾರೆ. ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಟೈಮಿಂಗ್ ಬರ್ತಾ ಇದೆ. ಸೊ 7 month ಅಲ್ಲಿ ಬರ್ಬೋದು, 7 week ಅಲ್ಲಿ ಬರ್ಬೋದು, 7 hours ಒಳಗೆ ಬರಬಹುದು, 9 week ಅಲ್ಲಿ ಬರ್ಬೋದು, 9 month ಅಲ್ಲಿ ಬರ್ಬೋದು, 9 days ಅಲ್ಲಿ ಬರ್ಬೋದು, 9 hour ಒಳಗೆ ಬರ್ಬೋದು. ಈ ತರ ಎನರ್ಜಿ, ಡಿಫ್ರೆಂಟ್ ಎನರ್ಜಿ ಇದೆ. ಯಾಕೆ ಅಂದ್ರೆ ಇಲ್ಲಿ ಜಾಸ್ತಿ ನಂಬರ್ಸ್ ಇಲ್ಲ. ಇಲ್ಲಿ 9 ಇದೆ, 14 ಇದೆ, 7, 1 ಮತ್ತೆ 3 ಇಷ್ಟೇ ನಂಬರ್ ಇದೆ. ಸೊ 1 month ಇಂದ ಹೆಚ್ಚು ಅಂದ್ರೆ 9 month ಆಗಬಹುದು ಅನ್ನೋ ಎನರ್ಜಿ ಇದೆ. ಅಷ್ಟು ಆಗಲ್ಲ ಅಂತ ಅನ್ಕೊಂಡಿದೀನಿ. ಅವ್ರಿಗೆ ನೀವು ತುಂಬಾನೇ ನೀಡೆಡ್ ಆಗ್ಬಿಟ್ಟಿದ್ದೀರಾ, ನಿಮ್ ಬಗ್ಗೆ ಅವ್ರಿಗೆ ತುಂಬಾನೇ ಪ್ಯಾಷನ್ ಆಗ್ಬಿಟ್ಟಿದೆ. ಫಿಸಿಕಲಿ ಆತರ ಅಟ್ರಾಕ್ಟ್ ಆಗ್ಬಿಟ್ಟಿದ್ದಾರೆ, ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ. ಸೊ ಆಲ್ರೆಡಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ.
ಆ ತರ ಕೂಡ ಮೂವ್ ಆನ್ ಆಗಿದ್ರಿ ಅಂತ ಅನ್ಸುತ್ತೆ. ಆ ತರ ಪರಿಸ್ಥಿತಿ ಎಲ್ಲ ಅವ್ರಿಗೆ ನೆನಪು ತರ್ತಾ ಇದೆ. ಸೊ ಅವರ ಮಗುವಿಗೆ ತಂದೆ ಅಥವಾ ತಾಯಿ ಆಗೋದಾದ್ರೆ ನೀವೇ ಆಗಿರ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹೊಸ ಆಫರ್, ಸಾಲಿಡ್ ಆಫರ್, ಸಕ್ಸೀಡ್ ಆಫರ್ ತಗೊಂಡ್ಬರ್ತಿದ್ದಾರೆ. ತುಂಬಾ ಪ್ರೀತಿ ಇದೆ, ಡೆಫಿನೆಟ್ ಆಗಿ ಬರ್ತಾರೆ. ಸೋಲ್ಮೇಟ್ ಎನರ್ಜಿ ಬರ್ತಾ ಇದೆ. ಮ್ಯಾರೇಜ್ ಪ್ರಪೋಸಲ್ ಇಟ್ಕೊಂಡು ತುಂಬಾ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರೊಂದು ಮೆಜಿಷಿಯನ್ ಎನರ್ಜಿಗೆ ಬಂದಿದ್ದಾರೆ. ಅವ್ರಿಗೆ ಅರ್ಥ ಆಗಿದೆ ಇವಾಗ ಈ ಸಂಬಂಧ ಉಳಿಸ್ಕೊಬೇಕು, ಈ ಪ್ರೀತಿ ಪಡ್ಕೊಬೇಕು ಅಂದ್ರೆ ಅದನ್ನ ನಾನೇ ಏನಾದ್ರೂ ಮಾಡ್ಬೇಕು ಅಂತ ಅವ್ರಿಗೆ ಅರ್ಥ ಆಗಿದೆ. ಯಾರೋ ಬಂದು ಏನು ಮಾಡೋದಿಲ್ಲ. ನನ್ನ ಜೀವನಕ್ಕೆ ಪ್ರೀತಿ ಬೇಕು ಅಂದ್ರೆ, ನನ್ನ ಜೀವನ ಸಾಂಸಾರಿಕ ಜೀವನ ಆಗಿ ಬದಲಾಗ್ಬೇಕು ಅಂತ ಅಂದ್ರೆ ನಾನೇ ಇಲ್ಲಿ ಪ್ರಯತ್ನ ಪಡ್ಬೇಕು ಅಂತ ಅವ್ರಿಗೆ ಅರ್ಥ ಆಗಿದೆ. ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ ಅವರು, ಸುಮ್ನೆ ಕೂತಿಲ್ಲ, ಪ್ರಯತ್ನ ಪಡ್ತಾ ಇದ್ದಾರೆ ಅವರು. ಕೆಲವ್ರಿಗೆ ತುಂಬಾ ನಿಧಾನವಾಗಿ ಅರ್ಥ ಆಗಿದೆ, ಆದ್ರೆ ಅವ್ರು ಇನ್ನ ಪ್ಲಾನ್ ಮಾಡ್ಕೊಂಡೇ ಇದ್ದಾರೆ. ಬರೋದು ಸ್ವಲ್ಪ ಲೇಟ್ ಆಗತ್ತೆ ಕೆಲವರಿಗೆ ಮಾತ್ರ, ಕೆಲವರಿಗೆ. ಇನ್ ಕೆಲವ್ರಿಗೆ ತುಂಬಾ ಸ್ಪೀಡ್, ಕ್ವಿಕ್ ಅಲ್ಲಿ ಬಂದ್ಬಿಡ್ತಾರೆ. ಸೊ ಪ್ಲೀಸ್ ಯಾರಾದ್ರೂ ವಾಪಸ್ ಬಂದ್ರೆ, ನಿಮ್ ಕಮಿಟ್ಮೆಂಟ್ ಆದ್ರೆ ಮತ್ತೆ ವಾಪಸ್ ರಿಯೂನಿಯನ್ ಆದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು, ಎಷ್ಟೇ ದಿನ ಆದ್ರೂ ಪರವಾಗಿಲ್ಲ, ಎಷ್ಟೇ ತಿಂಗಳಾದ್ರೂ ಪರವಾಗಿಲ್ಲ. ಇನ್ ಕೇಸ್ ವಾಗ್ದೇವಿ ಚಾನಲ್ ಇದ್ರೆ ಅಲ್ಲಿ ಬಂದು ಕಮೆಂಟ್ ಕೊಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಹೇಳ್ತಾ ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಅವರೇ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್, ನನ್ಗೋಸ್ಕರ ಕಾಯ್ದಿದ್ದಕ್ಕೆ, ನನ್ಗೋಸ್ಕರ ಪ್ರೀತಿನ ಉಳಿಸ್ಕೊಂಡಿದ್ದಕ್ಕೆ, ನನ್ನ ಮೂರ್ಖತನನ ಸಹಿಸ್ಕೊಂಡಿದ್ದಕ್ಕೆ. ಐ ಆಮ್ ವೆರಿ ಸಾರಿ. ನನಗೆ ಆ ಮೂರ್ಖ ಅನ್ನೋ ಪದ ಹೋಗೋದಿಲ್ಲ. ನೀವೇನೇ ಮಾಡಿದ್ರು ಅದು ಹೋಗೋದಿಲ್ಲ. ಪ್ರಯತ್ನ ಪಡ್ತೀನಿ, ಬೈ ಮಿಸ್ಟೇಕ್ ಕಂಟ್ರೋಲ್ಗೆ ಮುಂಚೆ ಬಂದ್ಬಿಡುತ್ತೆ. ಐ ಆಮ್ ವೆರಿ ಸಾರಿ. ಎಸ್, ನನ್ನ ಏನ್ ಹೇಳ್ತಾರೆ ಅದಕ್ಕೆ, ಅಜ್ಞಾನ, ನೋ ನಾಟ್ ದ ರೈಟ್ ವರ್ಡ್, ಅದು ಸರಿ ಹೋಗಲ್ಲ. ಎಸ್, ನನ್ನನ್ನ ನಾನು ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಾನು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದೆ. ನಾನು ಪ್ಲೇ ಬಾಯ್ ರೋಲ್, ಏನ್ ಹೇಳ್ತಾರೆ, ದುಡ್ಡಿನ ಮದದಲ್ಲಿದ್ದೆ. ಪ್ರೀತಿ ನನ್ನನ್ನು ಹುಡ್ಕೊಂಡ್ಬರುತ್ತೆ. ನನ್ ಹಿಂದೆ ಇಷ್ಟ ಜನ ಹುಡುಗಿರ್ ಬರ್ತಾರೆ, ನನ್ನ ಹಿಂದೆ ಇಷ್ಟ ಜನ ಹುಡುಗರು ಬರ್ತಾರೆ ಅಂತ ನಾನು ನಿನ್ನನ್ನ ಇಗ್ನೋರ್ ಮಾಡ್ದೆ. ಸೊ ಆದ್ರೆ ನಿನ್ ಪ್ರೀತಿ ನನ್ಗೊಬ್ಬನ್ಗೆ ಮೀಸಲಾಗಿತ್ತು, ನನ್ನೊಬ್ಬಳಿಗೆ ಮೀಸಲಾಗಿತ್ತು. ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನನಗ್ ತುಂಬಾ ಜನ ಸಿಗ್ತಾರೆ, ನೀನ್ ಹೋದ್ರು ಕೂಡ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಎಲ್ರು ಸಿಗ್ತಾರೆ, ಆದ್ರೆ ನಿನ್ ತರ ಯಾರು ನನ್ನನ್ನು ಅರ್ಥ ಮಾಡ್ಕೊಂಡು, ನನ್ನನ್ನ ಹೊಂದಾಣಿಕೆ ಮಾಡ್ಕೊಂಡು, ನನ್ನಷ್ಟು ತಾಳ್ಮೆನ ಕಳ್ಸೋಂಥವ್ರು ಯಾರು ಇಲ್ಲ ಅಂತ ಅರ್ಥ ಆಗ್ಲಿಲ್ಲ. ನೀನ್ ನನ್ನನ್ನು ಹೆಂಗ್ ಒಪ್ಕೊಂಡೆ ಅನ್ನೋದೇ ನನ್ಗೆ ಅನುಮಾನ ಅನ್ನೋದು ಅವರ ಪ್ರಶ್ನೆ. ಯಾಕೆಂದ್ರೆ ನೀನ್ ತುಂಬಾ ಸುಂದರವಾಗಿದ್ಯಾ, ತುಂಬಾ ಬುದ್ಧಿ ಇದೆ, ಪ್ರೀತಿ ಇದೆ, ಎಲ್ಲಾನು ಸರಿ ಇದೆ. ನನ್ನಂಥವ್ರನ್ನ ಹೇಗ್ ಒಪ್ಕೊಂಡೆ ನೀನು? ನನ್ಗೀಗ್ಲೂ ಡೌಟ್, ನಿನ್ಗೆ ನನ್ ಕರೆಕ್ಟ್ ಪರ್ಸನ್ ಅಂತ ಅವ್ರು ಅಂತ ಇದಾರೆ. ನಾನಲ್ಲ, ಅವ್ರಂತ ಇದಾರೆ. ಅವ್ರಿಗೀಗ ನಿಮ್ ಪ್ರೀತಿ ಬಿಟ್ಟು ಬೇರೆ ಏನು ಬೇಡ, ನಿಮ್ ಜೊತೆ ಅವ್ರು ಸೆಟ್ಲ್ ಆಗ್ಬೇಕು ಅಷ್ಟೇ. ತುಂಬಾ ಪೊಸೆಸಿವ್ ಆಗಿದ್ದಾರೆ, ತುಂಬಾ ಅಗ್ರೆಸಿವ್ ಆಗಿದ್ದಾರೆ. ನಿಮ್ಮನ್ನ ಯಾರಾದ್ರೂ ಪಡ್ಕೊಳೋ ಪ್ರಯತ್ನ ಪಟ್ರೆ ಅವ್ರ ಕೈಲಾಯ್ತು. ನಿಮ್ ಜೀವನಕ್ಕೆ ಯಾರೋ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಅದನ್ನ ನೋಡ್ಕೊಂಡು ಸಹಿಸ್ಕೊಳಕ್ ಆಗ್ದಿರ ಅವ್ರು ಬಂದ್ಬಿಡ್ತಾ ಇದಾರೆ. ಕೆಲವರಿಗೆ ಬೇರೆಯವ್ರು ನಿಮ್ ಜೀವನಕ್ಕೆ ಬಂದ್ಬಿಟ್ರೆ ನೀವೆಲ್ಲ ಅವ್ರ ಪಾಲ ಆಗ್ತಿರೋ ಅನ್ನೋ ಭಯಕ್ಕೆ ಕೂಡ ಕೆಲವ್ರಿಗೆ ವಾಪಸ್ ಬರ್ತಾ ಇದಾರೆ. ಕೆಲವ್ರಿಗೆ ತುಂಬಾ ಜನ ಗರ್ಲ್ಸ್ ಜೊತೆ ಅಫೇರ್ ಇಟ್ಕೊಂಡು, ಈ ತರ ಪ್ಲೇ ಬಾಯ್, ಪ್ಲೇ ಗರ್ಲ್ ರೋಲ್ ಇಟ್ಕೊಂಡು ಇರೋರು ಕೂಡ ಬದಲಾಗಿ ಈ ಪ್ರೀತಿ ಅಂದ್ರೆ ಜಸ್ಟ್ ಎ ಫಿಸಿಕಲ್ ಅಟ್ರಾಕ್ಷನ್ ಅಥವಾ ಫಿಸಿಕಲ್ ನೀಡೆಡ್, ದೈಹಿಕವಾಗಿ ಅಗತ್ಯ ಇರುವಂತ ಒಂದು ವಸ್ತು, ಒಂದು ಭಾಷೆ ಅಂತ ಅನ್ಕೊಂಡಿದ್ದವರು ಬದಲಾಗಿ ಪ್ರೀತಿ ಅಂದ್ರೆ ಒಂದು ಜಾದು, ಪ್ರೀತಿ ಅಂದ್ರೆ ಒಂದು ಸಮತೋಲನ, ಪ್ರೀತಿ ಅಂದ್ರೆ ಒಂದು ಜೀವನದ ಮುಂದುವರಿದ ಭಾಗ, ಜೀವನ ಅಂದ್ರೆ ಒಬ್ರಿಗೋಸ್ಕರ ಒಬ್ರು ಬದುಕೋದು, ಜೀವನ ಅಂದ್ರೆ ಒಬ್ರ ಭಾವನೆನ ಒಬ್ರು ತಿಳ್ಕೊಂಡು, ಏನ್ ಹೇಳ್ತಾರೆ, ಫ್ಯಾಮಿಲಿ ಅಂದ್ರೆ ಸಂಸಾರ ಅಥವಾ ಮನೆತನನ ಬೆಳೆಸೋದು,
ಒಂದು ಜವಾಬ್ದಾರಿ ಪ್ರೀತಿ ಅಂದ್ರೆ ಅರ್ಥ ಮಾಡ್ಕೊಂಡು ಬರೋರಿದ್ದಾರೆ. ಕೆಲವರು ಫೈನಾನ್ಷಿಯಲಿ, ಕೆಲವರು ಮಾತ್ರ, ಎಲ್ಲರೂ ಅಲ್ಲ, ಕೆಲವರು ಫೈನಾನ್ಷಿಯಲಿ ಸ್ಟಕ್ ಆಗಿದ್ದಾರೆ. ಹಾಗಾಗಿ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಬಹಳಷ್ಟು ಜನ ಬಹಳಷ್ಟು ಬಂದೇ ಬರ್ತಾರೆ, ಡೆಫಿನೆಟ್ ಆಗಿ ಬರ್ತಾರೆ. ನಿಮ್ಮ ಎನರ್ಜಿನೂ ಚೆನ್ನಾಗಿದೆ. ಬಿಟ್ಬಿಡ್ಲಾ ಅವ್ರನ್ನೇ, ಬೇರೆಯವ್ರನ್ನ ಮಾಡ್ಕೊಂಡ್ಲಾ, ಎರಡೆರಡು ಆಫರ್ ಇದೆ. ಎರಡರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಂತೀರಾ ನಿಮ್ಗೆ ಬಿಟ್ಟಿದ್ದು. ವೀಕ್ಷಕರಿಗೂ ಕೂಡ ಆಯ್ಕೆ ತುಂಬಾ ಇದೆ. ಎಸ್, ಡೆಫಿನೆಟ್ಲಿ ನಿಮ್ ಎಕ್ಸ್ ವಾಪಸ್ ಬರ್ತಾರೆ. ಜೊತೆಗೆ ನ್ಯೂ ಪ್ರಪೋಸಲ್ ಕೂಡ ನಿಮ್ಗೋಸ್ಕರ ಕಾಯ್ತಾ ಇದೆ. ನ್ಯೂ ಪ್ರಪೋಸಲ್ ನ ಕಾಯ್ತೀರಾ, ಒಪ್ಕೊಂತೀರಾ, ಅಥವಾ ಎಕ್ಸ್ ನ ಒಪ್ಕೊಂತೀರಾ, ಇಟ್ಸ್ ಅಪ್ ಟು ಯು. ವೈ? ಬಿಕಾಸ್ ನಿಮ್ಗೆ ಕಾಯ್ದಿ ಬೇಜಾರ್ ಬಂದೋಗಿದೆ, ನಿಜ ಬೇಜಾರ್ ಬಂದೋಗಿದೆ. ನಾನ್ ಮೂವ್ ಆನ್ ಮಾಡ್ತೀನಿ ಅಂತ ನಿಂತಿದ್ದೀರಾ. ನನ್ನ ಕೈಲಿ ಇನ್ನಾಗೋದಿಲ್ಲ, ನನ್ನ ಜೀವನ ನಾನು ನೋಡ್ಕೊಂತೀನಿ, ಬರ್ತಾರೆ ಅಂತ ಇವ್ರಿಗೋಸ್ಕರ ಕಾಯ್ಕೊಂಡು ನಾನು ಕೂತಿದ್ರೆ ಆ ವ್ಯಕ್ತಿ ಬರೋದಿಲ್ಲ. ನನ್ನ ಜೀವನನ ನಾನು ಇವಾಗ ಹ್ಯಾಂಡಲ್, ನನ್ನ ಕೈ ವಶ ಮಾಡ್ಕೊಂಡು ನನ್ಗೆ ಹೇಗ್ ಬೇಕೋ ನಾನು ಹಾಗೆ ಬದುಕ್ತೀನಿ. ಇದರಿಂದ ನಾನು ಮೂವ್ ಆನ್ ಮಾಡ್ತೀನಿ. ಇನ್ನು ನನ್ನ ಕೈಲಿ ಕಾಯಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಮುಂದುವರಿ. ಅದು ನಿಮಗ್ ಬಿಟ್ಟಿದ್ದು. ಎನರ್ಜಿನ ನಾನು ನಿಮ್ಗೆ ಬಿಡ್ತೀನಿ. ಯಾಕೆಂದ್ರೆ ನಿಮ್ಮ ಎನರ್ಜಿ ಅಟ್ ಪ್ರೆಸೆಂಟ್ ಈಗ ಅದೇ ಇದೆ. ಸೊ ಫಿಸಿಕಲಿ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದ್ದೀರಾ ಅವ್ರಿಗೆ. ಸೊ ಪ್ರತಿಯೊಂದು ಕ್ಷಣನೂ ಮಿಸ್ ಮಾಡ್ತಿದ್ದಾರೆ. ದೇ ಕಾಂಟ್ ಸ್ಲೀಪ್ ಅಟ್ ನೈಟ್. ಅವ್ರಿಗೆ ಭಯ ಇದೆ, ನೀವು ಅವ್ರಿಗೆ ಒಪ್ಕೊಂತಿರೋ ಇಲ್ವೋ ಅನ್ನೋ ಭಯ ಕೂಡ ಇದೆ. ಸೊ ನಾನು ಇಷ್ಟು ಅವಮಾನ ಮಾಡಿದೀನಿ, ಏನೋ ಮಾಡಿದಾರೆ ಅವ್ರಿಗೆ ನಿಮ್ಗೆ ನೋವಾಗುವಂಥದ್ದು. ಹಾಗಾಗಿ ಬರ್ಲಿಕ್ಕೆ ಅವರು ಹಿಂದ್ಲೇಟ್ ಆಗ್ತಾ ಇದಾರೆ. ಅವ್ರಿಗೆ ಬರ್ಬೇಕು ಅನ್ನೋ ಆಸೆ ಇದೆ, ಕೈಯಲ್ಲಿ ನಿಮ್ ಬಗ್ಗೆ ಪ್ರೀತಿ ವಿಶ್ವಾಸ ಎಲ್ಲ ಇಟ್ಕೊಂಡಿದ್ದಾರೆ, ಪ್ರಯತ್ನನೂ ಇದೆ, ಆದ್ರೆ ಹೆದರ್ತಾ ಇದ್ದಾರೆ. ಒಂದ್ಸತಿ ಬರ್ಬೇಕು ಅನ್ಕೊಂತಾರೆ, ಒಂದ್ಸತಿ ಬರ್ಬಾರ್ದು ಅಂತಾರೆ, ಒಂದ್ಸತಿ ಬರ್ಬೇಕು ಅನ್ಕೊಂತಾರೆ, ಒಂದ್ಸತಿ ಬರ್ಬಾರ್ದು ಅನ್ಕೊಂತಾರೆ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ, ಪ್ಲೇ ಬಾಯ್ ರೋಲು ಕೂಡ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗು ಇದೆ, ಮಿಸ್ ಕ್ಯಾರೇಜ್ ಕೂಡ ಇದೆ. ಸೊ ಡೆಫಿನೆಟ್ಲಿ ಇದೆಲ್ಲ ಪ್ರಾಬ್ಲಮ್ ಇಂದ ಸಾಲ್ವ್ ಆಗಿ ಡೆಫಿನೆಟ್ ಆಗಿ ಆದಷ್ಟು ಬೇಗ ಬರ್ತಾರೆ. ಗುಡ್ ಲಕ್. ನಾನು ಕೂಡ ಆಶಿಸ್ತೀನಿ ಆದಷ್ಟು ಬೇಗ ಅವರು ಬರ್ಲಿ ಅಂತ. ಎಸ್, ಕೆಲವ್ರಿಗೆ ಇಷ್ಟು ದಿನ ಮುಖವಾಡದ ಪ್ರೀತಿ ಇತ್ತು. ಸೊ ಕೇರ್ಫುಲ್ ಆಗಿರಿ, ಮತ್ತೆ ಯಾಮಾರ್ಬೇಡಿ. ಇದು ರೀಡಿಂಗ್ ಸರಿ, ರೀಡಿಂಗ್ ಎಲ್ರಿಗೂ, ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಹಾಗೆ ಇರಲ್ಲ. ಕೆಲವರು ಮೋಸ ಮಾಡ್ತಾ ಇರ್ಬೋದು, ಅದ್ರ ಬಗ್ಗೆ ಎಚ್ಚರಿಕೆ ಇರ್ಲಿ. ಇಬ್ರಿಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಲರ್ಟ್, ತುಂಟತನದ ಪ್ರೀತಿ, ಫ್ಲರ್ಟ್ ಎನರ್ಜಿ. ಸೊ ಮೇ ಬಿ ಅವ್ರು ಫ್ಲರ್ಟ್ ಮಾಡ್ಬೋದು ನಿಮ್ಗೆ. ಸೊ ಕೇರ್ಫುಲ್ ಆಗಿ ಇರಿ. ಪ್ರೇಮ ಪ್ರಪಂಚದಲ್ಲಿ ವಿವರಿಸಿ, ನಂಬಿಕೆಯ ಪ್ರೇಮ, ಮಧುರ ಪ್ರೀತಿ, ಸೇಫ್ ಲವ್. ಕೆಲವ್ರಿಗೆ ಸೇಫ್ ಲವ್ ಇದು, ಸೊ ಯು ಕ್ಯಾನ್ ಟ್ರಸ್ಟ್ ಹಿಮ್. ಕೆಲವ್ರಿಗೆ ಮತ್ತೆ ರಿಯೂನಿಯನ್ ಆದ್ಮೇಲೆ ನಿಮ್ದೇ ಲೋಕದಲ್ಲಿ ಕಳ್ದೋಗ್ತೀರಾ. ಸೊ ಸತ್ಯ ಸಹಜ ಪ್ರೇಮದ ಹಾವಳಿ. ಎಸ್, ಡೆಫಿನೆಟ್ ಆಗಿ ಕೆಲವ್ರದ್ದು ಟ್ರೂ ಫೀಲಿಂಗ್ಸ್ ಇದೆ. ಸೊ ಬಿಹೈಂಡ್ ದ ಸೀನ್ಸ್ ಡಿವೈನ್ ಟೈಮಿಂಗ್ ಇಲ್ಲಿ ಪ್ಲೇ ರೋಲ್ ಮಾಡ್ತಾ ಇದೆ. ಸೊ ಮೊದಲು ನಿಮ್ಮನ್ನ ಪ್ರೀತಿಸಿ ಅಂದ್ರೆ ಡೆಫಿನೆಟ್ ಆಗಿ ಸೆಲ್ಫ್ ರಿಲೀಸ್ ಮಾಡಬೇಕು. ಯಾವಾಗ ನೀವು ನಿಮ್ಮನ್ನ ಪ್ರೀತಿಸ್ತೀರಾ, ಯಾವಾಗ ನಿಮ್ಮ ಜೀವನದ ಜವಾಬ್ದಾರಿನ ನೀವೇ ಹೊತ್ಕೊಂಡು ನೀವು ಒಂದು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಬದಲಾಗ್ತೀರಾ, ಆಗ ಅವರು ಬರ್ತಾರೆ. ಅದಕ್ಕೆ ಮುಂಚೆ ಯಾರು ಬರಲ್ಲ, ಹೀಲಿಂಗ್ ಆಗಿಲ್ಲ ಅಂದ್ರೆ. ಸೊ ಡೆಫಿನೆಟ್ಲಿ ಪ್ರೀತಿನ ವ್ಯಕ್ತಪಡಿಸಿ ಅಂತ ಕೂಡ ಹೇಳ್ತಿದ್ದಾರೆ. ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಾಟಮ್ ಆಫ್ ದಿ ಡೆಕ್, ಜನ್ಮದ ವ್ಯಕ್ತಿ ಮೊದಲೇ ಭೇಟಿಯಾಗಿದ್ದೀರಾ ಅಂತ ಕೂಡ ಹೇಳ್ತಾ ಇದೆ. ಸೊ ಪಾಸ್ಟ್ ಲೈಫ್ ಕನೆಕ್ಷನ್, ಸೋಲ್ಮೇಟ್ ಕನೆಕ್ಷನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಸೊ ನೋಡಿ, ನಿಮ್ ಜೀವನ ನಿಮ್ಗೆ ಹೆಚ್ಚು ಗೊತ್ತಿರುತ್ತೆ. ಇಲ್ಲಿ ಏನೇ ಬಂದ್ರು ಒಂದು ಸಲಹೆ ರೂಪದಲ್ಲಿ, ಅಡ್ವೈಸ್ ರೂಪದಲ್ಲಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತಾ ಇದ್ದಾರೆ ಏಂಜಲ್ಸ್. ನಾನು ಕೂಡ ಅದನ್ನೇ ಹೇಳ್ತೀನಿ. ಈ ಟೈಮ್ ಫಾರ್ ಹೀಲಿಂಗ್. ಎಸ್, ನಿಮ್ಮಿಬ್ಬರಿಗೂ ಹೀಲಿಂಗ್ ಬೇಕಿತ್ತು, ಅದಕ್ಕೆ ಈ ಡಿಸ್ಟೆನ್ಸ್ ಇದೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ನಿಮ್ ಕಮಿಟ್ಮೆಂಟು ತುಂಬಾ ಸಲ ಟೆಸ್ಟ್ ಆಗೋಗಿದೆ. ಸೊ ಪರೀಕ್ಷೆಗೆ ಒಳಗಾಗಿದೆ ನಿಮ್ಮ ಸಂಬಂಧ. ಯುವರ್ ಹಾರ್ಡ್ ವರ್ಕ್ ಈಸ್ ಪೇಯಿಂಗ್ ಆಫ್. ಎಸ್, ತುಂಬಾ ಶ್ರಮ ಹಾಕಿದ್ದೀರಾ ಈ ಸಂಬಂಧನ ಉಳಿಸ್ಕೊಳ್ಳಿಕ್ಕೆ, ಹಾಗಾಗಿ ನಿಮ್ಗೆ ಯಶಸ್ಸು ಬರುತ್ತೆ. ಸೊ ಕಾನ್ಫಿಡೆಂಟ್ ಈಸ್ ದ ಕೀ ಆಫ್ ಸಕ್ಸಸ್. ಪ್ರಾಮಾಣಿಕವಾಗಿ
ನಿಮ್ಮಲ್ಲಿ ಒಂದು ದೃಢತೆನ ಬೆಳೆಸ್ಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಆಗ ನಿಮಗೆ ಯಶಸ್ಸು ಸಿಗುತ್ತೆ. ಸೊ ಲುಕ್ ಅಟ್ ದ ಬಿಗ್ಗರ್ ಪಿಕ್ಚರ್, ತುಂಬ ದೊಡ್ಡದಾಗಿ ಯೋಚನೆ ಮಾಡಿ. ದ ಎನರ್ಜಿ ಇಸ್ ಗೋಯಿಂಗ್ ಮೊಮೆಂಟಮ್. ಎಸ್, ಮುಂದೆ ಈ ಕ್ಷಣ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜಾಗದಲ್ಲಿ ನಿಲ್ಲೋ ಹಾಗೆ ಮಾಡುತ್ತೆ. ಶೋ ದ ವರ್ಡ್ ರಿಯಲ್ ಯು. ಎಸ್, ರಿಲೀಸಿಂಗ್ ಎನರ್ಜಿ, ಸೆಲ್ಫ್ ಲವ್ ಎನರ್ಜಿ ಅದೇ ಹೇಳುತ್ತೆ. ಯಾರೋ ಬರ್ತಾರೆ ನಿಮ್ಮ ಜೀವನ ಸರಿ ಮಾಡ್ತಾರೆ, ಅವ್ರು ಬರೋವರೆಗೂ ಏನ್ ಮಾಡೋದು, ಆ ಡಿಪ್ರೆಷನ್ ಮೂಡಿಂದ ಹೊರಗೆ ಬಂದ್ಬಿಟ್ಟು ನಿಮ್ಮ ಸಾಮರ್ಥ್ಯ ಏನು ಅದು ಪ್ರಪಂಚಕ್ಕೆ ತೋರಿಸಿ. ನಥಿಂಗ್ ವಿಲ್ ಕಮ್ ಟು ದಿಸ್ ಸಿಚುವೇಶನ್ ಅಂದ್ರೆ ಈ ಪರಿಸ್ಥಿತಿಯಿಂದ ಏನು ಉಪಯೋಗ ಇಲ್ಲ. ಸೊ ಉಪಯೋಗಕ್ಕೆ ಬರೋ ಅಂಥದ್ದು ಏನಾದ್ರೂ ಯೋಚನೆ ಮಾಡಿ. ಅದ್ರ ಅರ್ಥ ನೀವು ತುಂಬಾ ಡಿಪ್ರೆಷನ್ಗೆ ಹೋಗಿರ್ಬೋದು, ಕಾಯ್ತಾ ಸುಮ್ಮನೆ ಕೂತ್ಕೊಳ್ಳೋ ಬದಲು ಆ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಐ ವಿಲ್ ಮ್ಯಾರಿ ಯು, ಪ್ಲೀಸ್ ವೇಟ್ ಫಾರ್ ಮೀ. ಐ ವಿಲ್ ಮ್ಯಾರಿ ಯು, ಪ್ಲೀಸ್ ವೇಟ್ ಫಾರ್ ಮೀ ಅಂತ ಇದ್ದಾರೆ ಅವರು. ಸೊ ಡೆಫಿನೆಟ್ ಆಗಿ ಮದ್ವೆ ಆಗ್ತಾರೆ, ಪ್ಲೀಸ್ ವೇಟ್ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿಮ್ ಜೀವನ ನಿಮ್ ಇಷ್ಟ ಇದ್ರೆ ಕಾಯಿರಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಬನ್ನಿ ಏಂಜಲ್ಸ್ ಏನ್ ಹೇಳ್ತಾರೆ ಕೇಳೋಣ ನಿಮ್ಗೆ. ಕರೆಂಟ್ ಸಿಚುವೇಶನ್ ತುಂಬಾ ಚೆನ್ನಾಗಿದೆ. ಅವ್ರು ಬರೋ ಪ್ಲಾನ್ ಮಾಡಿದ್ದಾರೆ, ಬರ್ತಾನೆ ಇದ್ದಾರೆ. ಎಸ್, ಆಗಿಂದ ಅದೇ ಹೇಳ್ತಾ ಇರೋದು. ಬಿ ಅರೆಸ್ಟಿವ್ ಅಂದ್ರೆ ನಿಮ್ಮ ಸಾಮರ್ಥ್ಯನ ನೀವು ಎಲ್ಲೂ ಕಾಂಪ್ರಮೈಸ್ ಆಗಕ್ಕೆ ಕೊಡ್ಬೇಡಿ. ನಿಮ್ಮ ಸಾಮರ್ಥ್ಯ ಏನು ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ಬಿ ಅರೆಸ್ಟಿವ್ ಆಗಿರಿ, ಡೋಂಟ್ ಸ್ಟಾಪ್, ಪ್ರಯತ್ನನ ನಿಲ್ಲಿಸಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಬಿ ಅರೆಸ್ಟಿವ್ ಆಗಿರುವಂತ ಪ್ರಯತ್ನನ ನಿಲ್ಲಿಸಬೇಡಿ. ಆಸ್ಕ್ ಯುವರ್ ಏಂಜಲ್ಸ್ ಅಂತ ಇದೆ ಬಾಟಮ್ ಆಫ್ ದಿ ಡೆಕ್. ಸೊ ಮೆಡಿಟೇಷನ್ ಮಾಡೋದನ್ನು ಕೂಡ ನಿಲ್ಲಿಸಬೇಡಿ. ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ನಿಮ್ಮ ಮೇಲೆ ಬಹಳಷ್ಟು ಪ್ರಶ್ನೆಗಳಿಗೆ ಮೆಡಿಟೇಷನ್ ಆನ್ಸರ್ ಆಗಿರುತ್ತೆ. ಸೊ ಅನ್ಲೈಕ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ಒಳ್ಳೆ ರೀತಿಲಿ ನಿಮ್ ಜೀವನ ಬರುತ್ತೆ. ಟ್ರಸ್ಟ್, ನಂಬಿಕೆ ಇಡಿ, ಸಕ್ಸಸ್ ಸಿಗುತ್ತೆ. ಸೊ ಐ ಆಮ್ ವೆರಿ ಹ್ಯಾಪಿ. ನೀವು ನೋಡ್ಬೋದು ಜಂಪ್ ಔಟ್ ಕಾರ್ಡ್ ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಇಷ್ಟು ಪಾಸಿಟಿವ್ ಕಾರ್ಡು ಅಂದ್ರೆ ನಂಗೆ ಒಂದ್ ಸಣ್ಣ ಭಯ ಇತ್ತು, ಯುಗಾದಿ ಹಬ್ಬದ ದಿನ ಡಿಸಪಾಯಿಂಟ್ ಆಗುತ್ತೇನೋ ಅಂತ. ಆದ್ರೂ ಪರವಾಗಿಲ್ಲ, ಸತ್ಯ ಗೊತ್ತಾಗ್ಬಿಡ್ಲಿ ಅಂತ ಅನ್ನಿಸ್ತು ನಂಗೆ. ಹಾಗಾಗಿ ಮನಿ ಚಾಮ್ಸ್ ನೋಡೋಣ. ಬಿಗ್ ಹಾರ್ಟ್ ನೋಡಿ, ಏಂಜಲ್ಸ್ ಗೈಡೆನ್ಸ್ ಇದೆ. ಸೊ ಬಿ ಅರೆಸ್ಟಿವ್ ಆಗಿರಿ. ಏಂಜಲ್ಸ್ ನಿಮ್ಮ ಲವ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಕ್ರೌನ್, ಎಸ್, ಯುಗಾದಿ ಹಬ್ಬ ನಂಗೆ ಇದು ಬೇವಿನ ಎಲೆನ ನೆನಪು ಮಾಡೋ ತರ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ ಆಗಿ ಯುಗಾದಿ ಹೊಸತನನ ತರುತ್ತೆ. ಎಸ್, ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಕ್ರಿಸ್ಟ್ ಬಂದಿದ್ದಾರೆ, ಶಿಲ್ವೆ ಬಂದಿದೆ, ಕ್ರಾಸ್. ಎಸ್, ಭಜರಂಗಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನಂಗೆ. ಇದು ಭಜರಂಗಿ ಆಂಜನೇಯನ್ ಗದೆ ತರಾನು ಕಾಣಿಸ್ತಾ ಇದೆ, ಅಟ್ ದಿ ಸೇಮ್ ಟೈಮ್ ಶಂಖ ತರ ಕೂಡ ಕಾಣಿಸ್ತಾ ಇದೆ. ಸೊ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ನಿಮ್ಗೆ ಸಿಗೋದ್ರಲ್ಲಿದೆ, ತುಂಬಾ ದುಡ್ಡು ಬರೋದ್ರಲ್ಲಿ ಇದೆ. ಸೊ ಅವಳು, ಎಸ್, ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಯಶಸ್ಸು ಆಶೀರ್ವಾದ ಮಾಡೋರಿದ್ದಾರೆ. ಸೊ ಬುದ್ಧ ಬಂದಿದ್ದಾರೆ, ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗ್ರೇಪ್ಸ್ ಇಲ್ಲಿ 2 ಬಂದಿದೆ. ಸೊ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಡಿವೈನ್ ಕೌಂಟರ್ ಪಾರ್ಟ್ ಏನಾದ್ರೂ ಕರ್ಕೊಳ್ಳಿ, ಅದು ಕೂಡ ಜೋಡಿ ಆಗೋದ್ರಲ್ಲಿ ಇದೆ. ಸೊ ನೋಡಿ, 2 ಮಂಕಿ ಅಂತೀರಾ, ಪಾಪು ಅಂತೀರಾ, ಅದು 2 ತರಾನು ಕಾಣುತ್ತೆ. ಹಾಗಾಗಿ ಡೆಫಿನೆಟ್ ಆಗಿ ಸೋಲ್ಮೇಟ್ ಒಂದಾಗೋದ್ರಲ್ಲಿ ಇದ್ದೀರಾ. ಇಲ್ಲೂ ಕೂಡ ಅವ್ಲು 2 ಇದೆ. ಸೊ ನಿಮ್ದು ಏಜ್ ಡಿಫ್ರೆನ್ಸ್ ಇರಬಹುದು ಅಂತ ನಂಗೆ ಅನ್ಸುತ್ತೆ. ಹಾಗಾಗಿ ಇದು ಕೂಡ ಸಾಧ್ಯ ಇದೆ. ಯಾರೋ ಸಿಂಗಲ್ ಮದರು, ಸಿಂಗಲ್ ಫಾದರು ಅಥವಾ ಸಿಂಗಲ್ ಪೇರೆಂಟ್ ಇರೋರು ಕೂಡ ಒಂದಾಗೋ ಸಾಧ್ಯತೆ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಸೊ ಬಟರ್ಫ್ಲೈ ಬಂದಿದೆ. ಸೊ ಬಟರ್ಫ್ಲೈ ಕೂಡ 2 ಇದೆ. ಸೊ ಚಿಟ್ಟೆ 2 ಬಂದ್ರೆ ಚಿಟ್ಟೆ ಟ್ಯಾರೋಲಿ ಬದಲಾವಣೆಯ ಸಂಕೇತ. ಬದಲಾವಣೆ ಖಂಡಿತ ಬರ್ತಾ ಇದೆ. ಇಬ್ರು ಜೀವನದಲ್ಲೂ ಬದಲಾವಣೆ ಬಂದು ಇಬ್ರು ಒಂದಾಗುವಂತ ಸಾಧ್ಯತೆ ಇದೆ. ಇಲ್ಲಿ ಮ್ಯಾರಿಡ್ ಆಗಿ ಸಪ್ರೆಷನ್ ನಲ್ಲಿರೋ ಇಬ್ರು ಮತ್ತೆ ಒಂದಾಗ್ತಾ ಇರುವಂತ ಎನರ್ಜಿ ನಂಗೆ ಬಟರ್ಫ್ಲೈ ಅಲ್ಲಿ ಕಾಣಿಸ್ತಾ ಇದೆ. ಸೊ ಎಲಿಫೆಂಟ್, ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತಾ ಇದೆ. ವಿಘ್ನೇಶ್ವರನ ಆರಾಧನೆ ಮಾಡಿ ಅಂತ ಕೂಡ ಹೇಳ್ತಾ ಇದೆ. ಸೊ ಮಹಾಲಕ್ಷ್ಮಿ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ನಂಗೆ.
ಸೊ ಯಾರಿಗೋ ಮನೇಲಿ ಪೆಟ್ ತರುವಂತಹ ಸಾಧ್ಯತೆ ಇದೆ. ಪೆಟ್ ತಗ್ಲೋದಲ್ಲ, ಪೆಟ್ ಅಂದ್ರೆ ಮುದ್ದಿನ ಪ್ರಾಣಿ, ಸಾಕು ಪ್ರಾಣಿ ತರುವಂತಹ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಯಾರೋ ಕೆಲವ್ರಿಗೆ ಬೇಬಿ ಪಾಪು ಆಗೋದ್ರಲ್ಲೂ ಇದೆ. ಇದು ನಿಮ್ಮ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಎಸ್, ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ಬನ್ನಿ, ಯಾರು ಎರಡನೇದು ಆಯ್ಕೆ ಮಾಡಿದೀರಾ, ನಿಮ್ಗೆ ಏಂಜಲ್ಸ್ ಹೇಳ್ತಾರೆ ಕೇಳೋಣ. ನಿಮ್ಮ ಪಾರ್ಟ್ನರ್ ಕರೆಂಟ್ ಸಿಚುವೇಶನ್ ಏನಿದೆ, ಕರೆಂಟ್ ಎನರ್ಜಿ ಏನಿದೆ, ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಎಲ್ಲ ನೋಡೋಣ. ಇದೊಂದು ಜನರಲ್ ರೀಡಿಂಗ್, ಎಲ್ರಿಗೂ ಅನ್ವಯಿಸೋದಿಲ್ಲ. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಏನೇ ಬಂದ್ರು ಓಪನ್ ಮೈಂಡ್ ಆಗಿ ಅಡ್ವೈಸ್ ಆಗಿ ನೋಡಿ. ತುಂಬಾ ಶ್ರಮ ಹಾಕೊಂಡು ತಲೆ ನೋವು ತರ್ಸ್ಕೊಬೇಡಿ. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇರೆ ರೀಡಿಂಗ್ ನೋಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಕೆಲವ್ರ ಮನ್ಸಿಗೆ ಹರ್ಟ್ ಆಗೋದು ನಂಗೆ ಇಷ್ಟ ಇಲ್ಲ. ಹಾಗಾಗಿ ಬನ್ನಿ ಶುರು ಮಾಡೋಣ. ನಿಮ್ಮ ಪಾರ್ಟ್ನರ್ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ಸೊ ಬದಲಾವಣೆ ಬರ್ತಾ ಇದೆ, ಅವ್ರಿಗೆ ಹೀಲಿಂಗ್ ನಡೀತಾ ಇದೆ ಅಂತ ನಂಗೆ ಅನ್ಸುತ್ತಾ ಇದೆ. ಯಾಕೆಂದ್ರೆ ಬುದ್ಧ ಕಾಣಿಸಿದ್ರು ನಂಗೆ, 4 ಆಫ್ ಕಪ್ ಕೂಡ ಕಾಣಿಸ್ತು. ಡಿವೈನ್ಲಿ ಗೈಡೆನ್ಸ್ ಏಂಜಲ್ಸ್, ಕರೆಂಟ್ ಎನರ್ಜಿ. ಫೈಟಿಂಗ್ ನಡೀತಾ ಇದೆ ಅವರ ಲೈಫ್ ಅಲ್ಲಿ. ಕರೆಂಟ್ ಸಿಚುವೇಶನ್ ಫೈಟಿಂಗ್ ನಡೀತಾ ಇದೆ. ಎಸ್, ರೀಬರ್ತ್ ಇದೆ ಕಾಣಿಸಿದುವಾಗ್ಲೇ, ರೀಬರ್ತ್ ಕೂಡ. ಎಸ್, ಬದಲಾಗ್ತಾ ಇರ್ತಾರೆ. ಥರ್ಡ್ ಪಾರ್ಟಿ ಜೊತೆ ಅವ್ರಿಗೆ ಜಗಳ ನಡೀತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಹೋದವ್ರ ಜೊತೆ ಜಗಳ ನಡೀತಾ ಇದೆ. ಸೊ ಎಲ್ಲಾ ಪಾಸಿಬಿಲಿಟಿ ಯೋಚನೆ ಮಾಡ್ತಿದ್ದಾರೆ, ಏನ್ ಮಾಡ್ಬೋದು, ಹೇಗ್ ಮಾಡ್ಬೋದು ಆ ಪರಿಸ್ಥಿತಿಯಿಂದ ಹೊರಗೆ ಬರ್ಲಿಕ್ಕೆ ಅಂತ. ತುಂಬಾ ಬ್ಯಾಡ್ ಎಂಡಿಂಗ್ ಆಗೋಗಿದೆ. ಓಹೋ, ನಂಗೆ ಗೊತ್ತಿಲ್ಲ ಕಾರ್ಡ್ ಇಷ್ಟು ಇಲ್ಲಿ ಹೇಗೆ ಜೋಡಿಸೋದು ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್. ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದ್ದಾರೆ, ತುಂಬಾ ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವರು. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅವರು. ತುಂಬಾ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬದಲಾವಣೆ ತೀರ್ ಹೋಗ್ಬೇಕು, ಮುಗಿಸ್ಕೊಂಡ್ಬಿಡ್ಬೇಕು. ಐ ವಾಂಟ್ ಟು, ಅದರಿಂದ ಹೊರಗ್ ಬರ್ಬೇಕು ಅನ್ಕೊಂಡಿದ್ದಾರೆ, ಹೊರಗ್ ಬರ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಪಾಪಾಚಿ ಅವರು. ಏನ್ ಪಾಪಾಚಿ ಅನ್ಬೇಡ ಅಂತಿದ್ದೀರಾ? ಕೇಳಿಸ್ತು. ಇದು ವೈಸ್ ವರ್ಷ ಇರಬಹುದು, ನಿಮ್ಮ ಎನರ್ಜಿ ಕೂಡ ಆಗಿರ್ಬಹುದು. ನಾವೇನ್ ಮಾಡ್ತೀವೋ ಅದೇ ತಾನೇ ನಮ್ಗೆ ವಾಪಸ್ ಬರೋದು. ಸೊ ಅವ್ರು ನಿಮ್ಗೆ ಈ ಪರಿಸ್ಥಿತಿಗೆ ಹಾಕದ್ಮೇಲೆ ಅವರು ಇನ್ಯಾವ ಪರಿಸ್ಥಿತಿಲಿ ಇರ್ಲಿಕ್ಕೆ ಸಾಧ್ಯ? ಸೊ ಸ್ಯಾಸ್ ಇಟ್ ಇಸ್ ಸೇಮ್ ಹಾಗೆ ಇದ್ದಾರೆ ನೋಡಿ. ಇಲ್ಲೂ 2 ಇದೆ. ಸೊ ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ ಅವ್ರಿಗೆ. ಹೊಸ ವ್ಯಕ್ತಿಯಾಗಿ ಬದಲಾಗಬೇಕು, ಆ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾ ಬ್ಯಾಡ್ ಎಂಡಿಂಗ್ ಆಗಿದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ. ಯಾಕೆ ಅಂದ್ರೆ ಅವ್ರಿಗೆ ನಿಮ್ಮ ಪ್ರೀತಿ ಅವ್ರಿಗೆ ತುಂಬಾ ಅಮೂಲ್ಯ ಅಂತ ಅನ್ಸುತ್ತೆ. ಈ ಥರ್ಡ್ ಪಾರ್ಟಿಯಿಂದ ಈ ಪ್ರೀತಿನ ಅರ್ಥ ಮಾಡ್ಕೊಳೋ ಪ್ರೊಸೀಜರ್ ಇತ್ತಲ್ಲ, ಆ ಪ್ರೊಸೀಜರೇ ಅವ್ರಿಗೆ ಈ ರೀಬರ್ತಿಗೆ ಕಾರಣ ಆಗ್ತಾ ಇದೆ. ಸೊ ಈಗ ಥರ್ಡ್ ಪಾರ್ಟಿ ಸಿಚುವೇಶನ್ ನ ಅವರು ಬ್ಯಾಡ್ಲಿ ಎಂಡ್ ಆಗ್ತಾ ಇದೆ ಅಲ್ಲಿ. ಯಾಕೆ ಅಂದ್ರೆ ಅಲ್ಲಿ ತುಂಬಾ ಫೈಟಿಂಗ್ ನಡೀತಾ ಇದೆ, ತುಂಬಾ ಜಗಳ ನಡೀತಾ ಇದೆ. ಅವ್ರ ಜೊತೆನೂ ಮಾಡ್ತಿದ್ದಾರೆ, ಇವ್ರ ಜೊತೆ ಇವರು ಜಗಳ ಆಡ್ತಿದ್ದಾರೆ. ಯಾಕೆ ಅಂದ್ರೆ ಅವ್ರಿಗೆ ನಿಮ್ಮನ್ನ ಬಿಟ್ಕೊಡ್ಲಿಕ್ಕೆ ಇಷ್ಟ ಇಲ್ಲ, ನಿಮ್ಮ ಹತ್ರ ಬರ್ಲಿಕ್ಕೂ ಭಯ, ಬರ್ಲಿಕ್ಕೂ ಆಗಲ್ಲ. ನೀವು ಒಪ್ಕೊಳ್ಳೋದೇ ಇಲ್ಲ. ಅವ್ರಿಗೆ ಗೊತ್ತು ನೀವು ಒಪ್ಕೊಳ್ಳಲ್ಲ ಅಂತ. ಎಸ್, ನೀವು ಒಪ್ಕೊಂತೀರಾ, ಬರ್ಲಿ ಸಾಕು ಒಪ್ಕೊಂತೀನಿ ಅಂತಿದ್ದೀರಾ. ಎಸ್, ಅವ್ರಿಗೆ ಬರ್ಬೇಕಲ್ಲ. ತಾನ್ ಮಾಡಿರೋ ತಪ್ಪು ದೊಡ್ಡದು ಅಂತ ತನ್ಗೆ ಅರ್ಥ ಆದಾಗ ಮುಖ ಇರ್ಬೇಕಲ್ಲ ಹೋಗಿ ಮಾತಾಡ್ಲಿಕ್ಕೆ. ಕೆಲವ್ರಿಗೆ ಅಷ್ಟಿದಾದ್ರೂ ಈಗೋ ಅನ್ನೋದು ಇರುತ್ತಲ್ಲ, ಅದು ಹೋಗೋದೇ ಇಲ್ಲ. ಸೊ ಎಲ್ಲಾ ಆ ರಿಲೇಶನ್ಶಿಪ್ ಇಂದ ಹೊರಗೆ ಬರ್ಲಿಕ್ಕೆ ಏನೇನ್ ಸಾಧ್ಯ ಎಲ್ಲಾನು ಯೋಚನೆ ಮಾಡ್ತಿದ್ದಾರೆ. ಸಾಧ್ಯ ಇದೆ ಅವ್ರು ಹೊರಬರ್ಲಿಕ್ಕೆ, ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬರ್ಬೇಕು ಅನ್ಕೊಂಡಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ, ಪ್ಲಾನ್ ಮಾಡ್ತಿದ್ದಾರೆ, ಬದಲಾವಣೆ ಆಗ್ತಾ ಇದೆ, ಎಲ್ಲ ಇದೆ. ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ತುಂಬಾ ಪೇನ್ ಅಲ್ಲಿ ಇದ್ದಾರೆ, ತುಂಬಾ ನೋವಲ್ಲಿದ್ದಾರೆ. ಪಾಪ ಅವ್ರನ್ನ ಈ ಪರಿಸ್ಥಿತಿಲಿ ನೀವು ನೋಡಿದ್ರೆ ನೀವು ಕೂಡ ಅದೇ ಹೇಳೋದು, ಪಾಪ ಅಂತಾನೆ ಹೇಳೋದು. ಎಸ್, ಸೀರಿಯಸ್ ಮ್ಯಾಟ್ರು, ನಗ್ಬೇಡಿ ಅಂತೀರಾ. ಐ ವಿಲ್ ಕಂಟ್ರೋಲ್. ಯೋಚನೆ ಮಾಡಬೇಡಿ.
ಯಾಕೆಂದ್ರೆ ಇಷ್ಟು ಸೀರಿಯಸ್ ಆಗಿ ಅವ್ರು ಇದ್ದಾರೆ ಅಂತ ಗೊತ್ತಾಗ ನಿಮ್ಮ ಪುಟ್ಟ ಹೃದಯ ಹೇಗ್ ತಡ್ಕೊಳ್ಳುತ್ತೆ ಅಲ್ವಾ. ಹಾಗಾಗಿ ನಿಮ್ಮ ಹೃದಯಕ್ಕೆ ಒಂದು ನಗುವಿನ ಇಂಜೆಕ್ಷನ್ ಕೊಟ್ಟೆ. ಸೊ ಇಟ್ಸ್ ಓಕೆ, ಅವಾಗ ನಗ್ತಾ ಇರ್ಬೇಕು ಅಲ್ವಾ. ಯಾಕೆ ನಗು ಬೇಕು, ನೀವ್ ಯಾಕೆ ನಗ್ಬೇಕು ಅಂದ್ರೆ ಅವ್ರಿಗೆ ನಿಮ್ ಮೇಲಿರೋ ಪ್ರೀತಿ ಅರ್ಥ ಆಗಿದೆ, ಕಾಳಜಿ ಅರ್ಥ ಆಗಿದೆ, ನೀವೇನು ಅಂತ ಅರ್ಥ ಆಗಿದೆ. ಸೊ ಕ್ವೀನ್ ಆಫ್ ಪೆಂಟಕಲ್ ನೀವು. ಸೊ ನಿಮ್ಮನ್ನೊಂದು ಅಮೂಲ್ಯ ನಿಧಿ ತರ ನೋಡ್ತಾರೆ ಅವರು. ಸೊ ನಿಧಿ ತರ ನೋಡ್ತಾರೆ. ನಿಧಿ ಸುಬ್ಬಯ್ಯ ಅಲ್ಲ ಮ್ಯಾಮ್ ನಾನು ಅಂತ ಇದ್ದಾರೆ ಯಾರೋ. ನಿಧಿ ಅಂದ್ರೆ ಆ ನಿಧಿ ಅಲ್ಲ, ಬೆಲೆ ಕಟ್ಟಲಾಗದ ಅಮೂಲ್ಯವಾದ ವಸ್ತು ಅಂತ. ನಾನು ಅಮೂಲ್ಯನೂ ಅಲ್ಲ ಅಂತ ಇದ್ದಾರೆ ಯಾರೋ. ಸಾಕು ನಿಲ್ಸಿ, ಸೀರಿಯಸ್ ಆಗಿ ರೀಡಿಂಗ್ ಕೇಳಿ. ಎಸ್, ನಿಮ್ ಬಗ್ಗೆ ಅವರ ಪ್ರೀತಿಯ ಹೂವು ಅರಳ್ತಾ ಇದೆ. ಸೊ ಬದಲಾವಣೆ ಆಗ್ತಾ ಇದೆ. ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದಾರೆ. ನೀವೆಷ್ಟು ನೋವು ತಿಂದಿದ್ದೀರೋ ಅದ್ ನೀವು ನೋವೇ ಅಲ್ಲ ಅನ್ಬಿಡ್ತೀರಾ ಅವ್ರು ಈಗಿರೋ ಪರಿಸ್ಥಿತಿನ ನೋಡಿದ್ರೆ. ಆದ್ರೆ ಅವ್ರು ಬಂದ್ ಎಕ್ಸ್ಪ್ರೆಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ನಿನ್ನನ್ ಬಿಟ್ಟಿನ ಈ ಪರಿಸ್ಥಿತಿಲಿ ಇದೆ, ಇಷ್ಟು ನೋವು ತಿಂದೆ ಅವ್ರು ಹೇಳ್ತಾರೋ ಇಲ್ವೋ. ಯಾಕೆ ಅಂದ್ರೆ ಅವ್ರು ಹೇಳಲ್ಲ. ಅವ್ರು ಬ್ಯಾಲೆನ್ಸ್ ಮಾಡ್ಕೊಂತಾರೆ ನೋಡಿ, ಬ್ಯಾಲೆನ್ಸ್ ಮಾಡ್ಕೊಂತಾರೆ. ಎರಡು ಸೋಲ್ಮೇಟ್ ಎನರ್ಜಿ ಇದೆ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ. ಹೋಗ್ಲಿ ಅಯ್ಯೋ ಪಾಪ ಅಂತ ಅವ್ರಿಗೋಸ್ಕರ ಒಂಚೂರು ಪ್ರೇ ಮಾಡ್ಬಿಡಿ, ಒಂಚೂರು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡದ್ಮೇಲೆ ಅವ್ರು ಬರ್ಲಿಲ್ಲ ಅಂದ್ರೆ ನನಗ್ ಗೊತ್ತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಿದ್ರೆ ಏನ್ ತಪ್ಪು. ಬಹಳ ಕೆಟ್ಟ ರೀತಿಯಲ್ಲಿ, ಕೆಟ್ಟ ಪರಿಸ್ಥಿತಿಲಿ, ಮನಸ್ಥಿತಿಲಿ ಇದ್ದಾರೆ. ಸೊ ಇದೆಲ್ಲರಿಂದ ಹೊರಗೆ ಬರ್ತಾರೆ, ಟ್ರಾನ್ಸ್ಫಾರ್ಮೇಶನ್, ಬದಲಾವಣೆ ಆಗ್ತಾರೆ. ಯಾವಾಗ ಚಾಟಿ ಏಟ್ ಬೀಳುತ್ತೋ ಅವಾಗ್ಲೇ ಅದ್ರದ್ದು ಒಂದು ಬಿಸಿ ಗೊತ್ತಾಗೋದು, ಆ ಮೈ ಚಳಿ ಬಿಡೋದು, ಆ ಭ್ರಮೆ ಬಿಟ್ಟು ಹೋಗೋದು. ಹಾಗೆ ಇಲ್ಲಿ ನೋಡಿ ನ್ಯೂ ಕ್ರಿಯೇಷನ್ ಫೇಸ್ ಏನಿದೆ. ಸೊ ಅವರು ಹೊಸ ವ್ಯಕ್ತಿಯಾಗಿ ಬದಲಾಗ್ತಾ ಬರ್ತಾರೆ. ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ ಅವರು. ಸೊ ಅವ್ರಿಗಿರೋ ಭರವಸೆ, ಬೆಳಕು ಏನಾದ್ರೂ ಒಂದಿದ್ರೆ ಅದು ನೀವು ಮಾತ್ರ, ನಿಮ್ಮ ಪ್ರೀತಿ ಮಾತ್ರ. ಎಸ್, ಏನ್ ಹೇಳ್ದೆ, ನೀವು ಮಾತ್ರ, ನಿಮ್ಮ ಪ್ರೀತಿ ಮಾತ್ರ. ಅವ್ರು ಓಡೋಡಿ ಬರ್ಬೇಕು ಅನ್ಕೊಂತಿದ್ದಾರೆ, ಎಲ್ಲಾನು ಕೊನೆ ಮಾಡಿ ಬರ್ಬೇಕು ಅಂತಿದ್ದಾರೆ. ಬಟ್ they can't come out. ಪ್ಲೀಸ್ ಹೆಲ್ಪ್ ಮೀ ಅಂತ ಯಾರನ್ನಾದ್ರೂ ಕರೀತಾ ಇದ್ದಾರೆ, ಯಾರು ಬರ್ತಾ ಇಲ್ಲ. ಏನ್ ಮಾಡ್ತಾರೆ? ವೇಟ್ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದ ರೈಟ್ ಟೈಮ್ ಅಂತ. ಅವರಲ್ಲಿ ಈಗ ಮೆಚುರಿಟಿ ಬರ್ತಾ ಇದೆ, ಬದಲಾವಣೆ ಬರ್ತಾ ಇದೆ. ದುಡ್ಡೇ ಜೀವನ ಅನ್ಕೊಂಡಿದ್ರು, ದುಡ್ಡೇ ಜೀವನ ಅಂತ. ದುಡ್ಡಿನ ಅಹಂಕಾರದಲ್ಲೂ ಕೂಡ ಕೆಲವರು ಇದ್ರು. ಸಾರಿ, ಯೂಸ್ ದ ವರ್ಡ್ ಅಹಂಕಾರ. ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ. ಆ ಥರ್ಡ್ ಪಾರ್ಟಿಯಿಂದ ಅವ್ರನ್ನ ಕರ್ಕೊಂಡ್ಬರೋ ಜವಾಬ್ದಾರಿನ, ನಿಮ್ಗೆ ಪ್ರೀತಿನ ವಾಪಸ್ ಕೊಡ್ಸೋಂತ ಜವಾಬ್ದಾರಿನ ಏಂಜಲ್ಸ್ ವಹಿಸ್ಕೊಂಡಿದ್ದಾರೆ. ಎಲ್ರಿಗೂ ಅಲ್ಲ, ಕೆಲವ್ರಿಗೆ. ಇದೊಂದು ಜನರಲ್ ರೀಡಿಂಗು. ಇಷ್ಟ ಆಗೋದನ್ನ ಮಾತ್ರ ತಗೊಳ್ಳಿ. ಡೆಫಿನೆಟ್ ಆಗಿ ಸ್ವಲ್ಪನೇ ಪ್ರಯತ್ನ ಪಡ್ತಿದ್ದಾರೆ, ಖಂಡಿತವಾಗ್ಲೂ ವಾಪಸ್ ಬರ್ತಾರೆ. ಹಣಕಾಸಿನ ಪರಿಸ್ಥಿತಿ ಯಾರಿಗೋ ಇಲ್ಲಿ ತುಂಬಾ ಕೆಟ್ಟದಾಗಿದೆ. ಹಣಕಾಸಿನ ಪರಿಸ್ಥಿತಿ ನಿಮ್ಮ ಪಾರ್ಟ್ನರ್ಗೋ, ನಿಮ್ ಪಾರ್ಟ್ನರ್ ಎನರ್ಜಿ ನೋಡ್ತಾ ಇರೋದು. ಸೊ ಅವ್ರಿಗೆ ತುಂಬಾ ಕೆಟ್ಟದಾಗಿದೆ. ಡೆಫಿನೆಟ್ ಆಗಿ ಅವರು ಇನ್ನೊಂದು 8 hour ಆಗಿರ್ಬೋದು, 8 month, 8 week, 8 days ಖಂಡಿತವಾಗ್ಲೂ ಅವ್ರು ವಾಪಸ್ ಬರ್ತಾರೆ. ಅವ್ರ ಕಡೆಯಿಂದ ಫೋನೋ, ಮೆಸೇಜೋ, ಕಾಲು ಏನೋ ಬರುತ್ತೆ ನಿಮ್ಗೆ. ಎಸ್, ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ. ಅವ್ರಿಗೆ ಮೆಡಿಟೇಷನ್ ಬೇಕು, ಅವ್ರಿಗೆ ಧ್ಯಾನ ಬೇಕು, ಅವ್ರಿಗೆ ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಬಂದಿದೆ. ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಅವರು ಎಲ್ಲಾನು ಅವ್ರ ತಲೆಯಲ್ಲಿರೋದನ್ನೆಲ್ಲ ತೆಗೆದಾಕ್ಬಿಟ್ಟು ಜನಗಳ ಮಾತು ಕೇಳ್ಕೊಂಡು ದೂರ ಹೋದವರು ಇದೆ. ಬಹಳಷ್ಟು ಜನರು ಎನರ್ಜಿ ಇದೆ ಇಲ್ಲಿ. ಜನಗಳ ಮಾತು ಕೇಳ್ಕೊಂಡು ನಿಮ್ಮನ್ ಬಿಟ್ಟು ಹೋಗಿದ್ದು, ಥರ್ಡ್ ಪಾರ್ಟಿಯಿಂದ ನಿಮ್ಮನ್ ಬಿಟ್ಟು ಹೋಗಿದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಬಿಟ್ಟು ಹೋಗಿದ್ದು, ಇನ್ನೊಬ್ರ ಜೊತೆ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದವರು ನಿಮ್ಮನ್ನ ಬಿಟ್ಟು ಹೋಗಿದ್ದು, ನಿಮ್ಗೆ ಕಾಯಿಸಿ ಮೋಸ ಮಾಡಿ ಹೋದವರು, ನಿಮ್ ಮುಂದೆನೆ ಇನ್ನೊಬ್ರ ಜೊತೆ ಸಿಗಾಕೊಂಡು ಬಿಟ್ಟು ಹೋದವರು, ಮೆಚುರಿಟಿ ಇಲ್ದಿರ ಬಿಟ್ಟು ಹೋದವರು, ದುಡ್ಡಿಗೋಸ್ಕರ ಬಿಟ್ಟು ಹೋದವರು, ಕೆಲ್ಸಕ್ಕೋಸ್ಕರ ಬಿಟ್ಟು ಹೋದವರು, ಆಲ್ಮೋಸ್ಟ್ ಎಲ್ಲ ಎನರ್ಜಿ ಇದ್ರಲ್ಲಿ ಕವರ್ ಆಗ್ಬಿಟ್ಟಿದೆ. ಅವ್ರ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ. ಸೊ ಕೆಲವ್ರಿಗಂತೂ ಆರೋಗ್ಯನೇ ಸರಿ ಇಲ್ಲ,
ಮೇ ಬಿ ಮಮ್ಮಿ ಆರೋಗ್ಯ ಸರಿ ಇಲ್ಲ ಅಂತ ಅನ್ಕೊಂತೀನಿ, ಫ್ಯಾಮಿಲಿಲಿ ಯಾರ್ದೋ ಮೆಂಬರ್ದು ಆರೋಗ್ಯ ಸರಿ ಇಲ್ಲ, ಇಲ್ಲ ಕೆಲವ್ರದ್ದು ಪರಿಸ್ಥಿತಿನೇ ಸರಿ ಇಲ್ಲ, ಅವ್ರದ್ದೇ ಪರಿಸ್ಥಿತಿ ಸರಿ ಇಲ್ಲ. ಈಗ ಆ ಪರಿಸ್ಥಿತಿ ಸರಿ ಇದೆ, ಆದ್ರೆ ಅವರು ಅದರಿಂದ ಹೊರಗೆ ಬರ್ಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಯಾಕೆ ಅಂದ್ರೆ ತುಂಬಾ ಕೆಟ್ಟ ಒಂದು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಚೈಲ್ಡ್ಹುಡ್ ಇಂದ ಆಗಿರಬಹುದು. ಚೈಲ್ಡ್ಹುಡ್ ಇಂದ ಅವ್ರಿಗೆ ಯಾವುದೋ ಒಂದು ಭ್ರಮೆಯಲ್ಲಿ, ಯಾವುದೇ ಒಂದು ಕಷ್ಟದಲ್ಲಿ ಅವ್ರ ಜೀವನ ಬೆಳೆದಿರ್ಬೋದು. ಆ ಭ್ರಮೆಲೆ ಅವರ ದುಡ್ಡು ಜೀವನ, ಇಷ್ಟೇ ದುಡ್ಡೇ ಜೀವನ, ಪ್ರೀತಿ ಎಲ್ಲ ಸುಮ್ನೆ ದುಡ್ಡು ಬಿಸಾಕಿದ್ರೆ ಯಾರ್ ಬೇಕಾದ್ರೂ ಬಂದಿ, ಸಾರಿ ತುಂಬಾ ಹಾರ್ಶ್ ಆಗುತ್ತೆ ಕೆಲವು ವರ್ಡ್ಸ್, ಆದ್ರೆ ಆ ಎನರ್ಜಿ ಇಲ್ಲ, ಅದೇ ಇದೆ. ನನ್ನ ವರ್ಡ್ಸ್ ಅಲ್ಲ ಅದು, ಇಲ್ಲಿರೋ ವರ್ಡ್ಸ್ ಅದು ನಂಗೆ ಪಿಕಪ್ ಆಗುತ್ತೆ. ಅವ್ರಿಗೀಗ ಅರ್ಥ ಆಗಿದೆ. ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ, ನಿಮ್ಮ ಎಕ್ಸ್ ಎನರ್ಜಿ ಜೋರಾಗಿದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ನಿಮ್ಮನ್ನು ತುಂಬಾ ಹೀನಾಯ ಪರಿಸ್ಥಿತಿಗೆ ತಲುಪಿಸಿ ಹೋದ್ರು ಅವರು. ಇಲ್ಲಿ ಮ್ಯಾರಿಡ್ ಆಗಿ ಸಪರೇಟ್ ಅಲ್ಲಿ ಇರೋರು ಎನರ್ಜಿ ಕೂಡ ತುಂಬಾ ಇದೆ. ತುಂಬಾ ಹೀನಾಯ ಪರಿಸ್ಥಿತಿ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಮಕ್ಕಳು ಎಲ್ಲ ತುಂಬಾ ಸಫರ್ ಮಾಡಿದೀರಾ. ಏಂಜಲ್ಸ್ ಗೈಡೆನ್ಸ್ ಇಲ್ಲ ಅಂದಿದ್ರೆ ನೀವು ಯಾವಾಗ್ಲೂ ಬ್ಲಾಸ್ಟ್ ಆಗ್ಬಿಡ್ತಾ ಇದ್ರಿ. ಸೊ ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ, ಯೋಚನೆ ಮಾಡ್ಬೇಡಿ. ಸೊ ನೋಡಿ, ಡೆಫಿನೆಟ್ ಆಗಿ ಕಾಂಪ್ರಮೈಸ್ಗೆ ಬರ್ತಾರೆ ಅವರು. ಕಾಂಪ್ರಮೈಸ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಸೊ ಹೇಗೆ ಜೀವನ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾರೆ. ಯಾಕೆಂದ್ರೆ ನಿಮ್ ಮುಂದೆ ಬಂದು ಮಖ ತೋರಿಸ್ಲಿಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಭಯನೂ ಇದೆ, ನಂಬಿಕೆನೂ ಇಲ್ಲ. ಅವ್ರಿಗೆ ನಂಬಿಕೆನೂ ಇಲ್ಲ ನೀವು ಒಪ್ಕೊಂತೀರೋ ಇಲ್ವೋ ಅಂತ. ಸೊ ಕೆಲವ್ರಿಗೆ ಇದು ಬಿಟ್ಬಿಡ್ತಾರೆ, ಹೋಗ್ಲಿ ಬಿಡು ಅಂತ, ಕ್ಲಿಯರಿಂಗ್ ದ ಪಾಸ್ಟ್. ಅವ್ರಿಗೆ ಹಳೆದನ್ನೆಲ್ಲ ತೆಗ್ದು ಹಾಕಿ ಹೊಸ ರೀತಿಲಿ ನಿಮ್ ಜೊತೆ ಜೀವನ ಶುರು ಮಾಡ್ಲಿಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅವ್ರ ಮೈಂಡ್ ಅಲ್ಲೇ ಇದೆ ನೆಗೆಟಿವಿಟಿ. ಸೊ ಇಷ್ಟನ್ನು ಅವ್ರು ಹೊರಬರ್ಲಿಕ್ಕೆ ಯಾರ್ದಾದ್ರೂ ಸಹಾಯ ಬೇಕು. ಅವ್ರಿಗೆ ಏಂಜಲ್ಸ್ ಗೈಡೆನ್ಸ್ ಜೊತೆಗೆ ಬೇರೆಯವ್ರ ಸಹಾಯ ಕೂಡ ಬೇಕು. ನಿಮ್ ಜೀವನ ನಿಮ್ ಇಷ್ಟ, ನಾನಿಲ್ಲೇನು ಹೇಳಲಿಕ್ಕೆ ಬರೋದಿಲ್ಲ. ಕಾಂಪ್ರಮೈಸ್ ಆಗಿ ಅಂತ ನಿಮ್ಗೂ ಅಡ್ವೈಸ್ ಬರ್ತಾ ಇದೆ. ಆದ್ರೆ ಹಳೇದನ್ನ ಹೋಗ್ಲಿಕ್ಕೆ ಕೊಡೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ನೀವು ಎಷ್ಟು ಅನುಭವಿಸಿದೀರಾ ಅಂತ ಇಲ್ಲಿ ಆಲ್ರೆಡಿ ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಯಾಕೆ ಅಂದ್ರೆ ನಿಮ್ಮ ಏನ್ ಪರಿಸ್ಥಿತಿಲಿ ಇದ್ರು ಅದಕ್ಕಿಂತ ಕೆಟ್ಟ ಪರಿಸ್ಥಿತಿಗೆ ಆಲ್ರೆಡಿ ಅವ್ರು ಹೋಗಿ ಆಗಿದೆ. ಸೊ ಅವ್ರು ವಾಪಸ್ ಬರ್ಬೇಕು, ಅವ್ರ ಜೊತೆ ಕಾಂಪ್ರಮೈಸ್ ಆಗ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಮಾಡ್ಕೊಳ್ಳಿ. ಇಲ್ಲ ಬೇಡ ಬಿಟ್ಟು ಹಾಕ್ಬಿಡ್ತೀನಿ, ಕೆಲವ್ರು ಲೆಟ್ ಗೋ ಆಗೋಯ್ತು ಆಗ್ಲೇ, ಅದ್ರಿಂದ ಹೊರಗ್ ಬಂದ್ಬಿಟ್ಟಿದ್ದೀರಾ. ಸೊ ಹಳೇದನ್ನೆಲ್ಲ ಬಿಟ್ಬಿಟ್ಟು ಮುಂದುವರಿತೀನಿ ಅಂತ ಮುಂದುವರೆದ್ ಬಿಟ್ಟಿದ್ದೀರಾ. ಕೆಲವರು ಅಲ್ಲೇ ಇದ್ದೀರಾ, ಇನ್ನ ಬರ್ತಾರೆ ಅಂತ. ಸೊ ನೀವು ಅವ್ರು ಬರೋಕ್ಕಿಂತ ಮುಂಚೆ ಅಥವಾ ನಿಮ್ ಜೀವನದಲ್ಲಿ ಏನಾದ್ರೂ ಹಳೇದು ಬೇಡದಿದ್ದು ಪಾಸ್ಟ್ ಎನರ್ಜಿನ ಕ್ಲಿಯರ್ ಮಾಡ್ಬೇಕಾಗಿದೆ. ಜೊತೆಗೆ ಅವರು ಕೂಡ ಮಾಡ್ಬೇಕಾಗಿದೆ. ಅದನ್ನ ಮಾಡಿ ಬರ್ಲಿಕ್ಕೆ ಅವ್ರಿಗೆ ತುಂಬಾ ಸಮಯ ಆಗುತ್ತೆ. ಯಾಕೆಂದ್ರೆ ಅವ್ರ ಜೀವನದಲ್ಲಿ ಇವಾಗ ಮೈಂಡ್ ಬ್ಲಾಕ್ ಆಗೋಗಿದೆ, ಅವ್ರ ಲೈಫೇ ಬ್ಲಾಕ್ ಆಗೋಗಿದೆ, ಅವ್ರಿಗೆ ಏನು ಅರ್ಥ ಆಗ್ತಾ ಇಲ್ಲ. ಸೊ ಥಂಡರ್ ಮೂಮೆಂಟ್, ಟವರ್ ಮೂಮೆಂಟ್ ಖಂಡಿತವಾಗ್ಲೂ ಬದಲಾವಣೆ ಬರುತ್ತೆ. ಆಗ ಅವರು ಬಂದ್ಬಿಡ್ತಾರೆ, ಖಂಡಿತವಾಗ್ಲೂ ಬರ್ತಾರೆ. ಮೇ ಬಿ 16 ವೀಕ್ ಆಗ್ಬೋದು ಕೆಲವ್ರಿಗೆ 10 ಮಂತ್ ಆಗ್ಬೋದು, 10 days 10 week ಇನ್ನೊಂದು ಎನರ್ಜಿ ಕೂಡ ಇದೆ. ಸೊ ಯಾವಾಗ ಅವ್ರ ಲೈಫ್ ಬ್ಯಾಲೆನ್ಸ್ ಆಗುತ್ತೋ ಅವಾಗ ಖಂಡಿತವಾಗ್ಲೂ ಕೆಲವರಿಗೆ ವಾಪಸ್ ಬರ್ತಾರೆ, ಕೆಲವರಿಗೆ ಲೆಟ್ ಗೋ ಮಾಡ್ತಾರೆ, ಕೆಲವರು ಇನ್ನ ಹಳೆ ಜೀವನದಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅಂದ್ರೆ ಆ ವ್ಯಕ್ತಿ ಜೊತೆ ಥರ್ಡ್ ಪಾರ್ಟಿ ಸಿಚುವೇಶನ್ ಜೊತೆ ಅವ್ರು ಖಂಡಿತವಾಗ್ಲೂ ಇರೋದಿಲ್ಲ. ಯಾಕೆಂದ್ರೆ ಅದರಿಂದ ಹೊರಗೆ ಬಂದ್ಬಿಡ್ತಾರೆ. ಅವರು ಬಂದ್ಬಿಟ್ಮೇಲೆ ನಿಮ್ ಜೊತೆ ಇರ್ಲಿಕ್ಕೆ, ನಿಮ್ಮ ಮುಖ ತೋರ್ಸ್ಲಿಕ್ಕೆ ಅವರಲ್ಲಿ ಧೈರ್ಯ ಆಗ್ಲಿ, ಸಾಹಸ ಆಗ್ಲಿ, ಅವರ ಮುಖ ಅವರೇ ನೋಡ್ಕೊಳ್ಲಿಕ್ಕೂ ಸಾಧ್ಯ ಇಲ್ಲ. ಆ ತರ ಎನರ್ಜಿಲಿ ಅವ್ರಿದ್ದಾರೆ. ಹಾಗಾಗಿ ನಿಮ್ಮನ್ನು ಬಿಟ್ಬಿಟ್ಟು ಅವ್ರ ಪಾಡಿಗೆ ಇದ್ಬಿಡೋಣ ಅನ್ನೋ ಎನರ್ಜಿಗೆ ಕೆಲವ್ರು ಇರ್ತಾರೆ. ಇದೊಂದು ಜನರಲ್ ರೀಡಿಂಗು, ಯಾವ್ದು ಸರಿ ಅನ್ಸುತ್ತೋ ಅದನ್ನ ತಗೊಳ್ಳಿ. ಒಟ್ನಲ್ಲಿ ಅವರು ತುಂಬಾನೇ ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಫೈನಾನ್ಷಿಯಲಿ ಕೂಡ ಸರಿ ಇಲ್ಲ, ಅವ್ರ ಫ್ಯಾಮಿಲಿಯಲ್ಲಿ ಕೂಡ ಸರಿ ಇಲ್ಲ. ಯಾರೋ ಫ್ಯಾಮಿಲಿ ಮೆಂಬರ್ಗೂ ಆರೋಗ್ಯ ಸರಿ ಇಲ್ಲ, ಅವ್ರಿಗೂ ಆರೋಗ್ಯ ಸರಿ ಇಲ್ಲ. ಸೊ ಹಣಕಾಸಿನ ಪರಿಸ್ಥಿತಿನೂ ಸರಿ ಇಲ್ಲ, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಸೊ ಕಾಯ್ತಿದ್ದಾರೆ ನೀವೇ ಮೆಸೇಜ್ ಮಾಡ್ತೀರಾ ಅಂತ, ನಿಮ್ಗೂ ಮೆಸೇಜ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸುತ್ತೆ. ಆದ್ರೆ ಯಾರೋ ಒಬ್ರು ಆ ಟೈಮಿಗೆ ಬಂದು ಏನೋ ಒಂದು ಅಡ್ಡಿ ಮಾಡ್ಬಿಡ್ತಾರೆ. ಎಸ್, ಈ ಪರಿಸ್ಥಿತಿಯಿಂದ ಏನು ಉಪಯೋಗ ಇಲ್ಲ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ.
ಸೊ ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಲ್, ಅವ್ರಿಗೆ ನೀವು ಅಷ್ಟೇ ಅವರು ಅಷ್ಟೇ. ಸೊ ಸ್ಪಿರಿಚುಯಾಲಿಟಿನ ಮತ್ತೆ ಪ್ರಾಕ್ಟಿಕಾಲಿಟಿನ ಬ್ಯಾಲೆನ್ಸ್ ಮಾಡ್ಕೊಬೇಕಾಗತ್ತೆ, ಆಧ್ಯಾತ್ಮಿಕತೆ ಮತ್ತೆ ವಾಸ್ತವಿಕತೆನ. ನೆವರ್ ಸ್ಟಾಪ್ ಡ್ರೀಮಿಂಗ್, ಕನ್ಸ್ ಕಾಣೋದನ್ನ ನಿಲ್ಲಿಸ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ವಿತ್ ಬೆಸ್ಟ್ ಲವ್ ವಿಶ್. ಆಗ್ಲೇ ಹೇಳ್ದೆ, ದಯವಿಟ್ಟು ಅವ್ರಿಗೊಂಚೂರು ಬೆಸ್ಟ್ ಲವ್ ವಿಶ್ ಮಾಡಿ ಅಂತ, ಯಾಕೆಂದ್ರೆ ಅವ್ರು ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದ್ದಾರೆ. ಮೇ ಬಿ ನೀವು ಇರ್ತೀರಾ, ವೈಸ್ ವರ್ಷ ಕೂಡ ಆಗುತ್ತೆ. ಲವ್ ಫಾರ್ ಎವರ್, ಯಾವಾಗ್ಲೂ ಪ್ರೀತಿ ಇದ್ದೇ ಇರುತ್ತೆ. ಡೆಫಿನೆಟ್ಲಿ ಹೇಳ್ತಿದ್ದಾರೆ, ಖಂಡಿತವಾಗ್ಲೂ. ಬರ್ತಾರೋ ಬರಲ್ವೋ ನಿಮ್ಮ ಕ್ವಶನ್ಗೆ ಅದು ಆನ್ಸರ್ ಬಿಡ್ತೀನಿ. ಫಾಲೋ ಯುವರ್ ಹಾರ್ಟ್, ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಕೇಳಿ. ಡ್ರೀಮ್, ಕನ್ಸ್ ಕಾಣ್ತಾ ಇದ್ದಾರೆ, ನೀವು ಕಾಣ್ತಾ ಇದ್ದೀರಾ. ದಿಸ್ ಲವ್ ಸ್ಕೇರ್ಸ್ ಮೀ. ಎಸ್, ಆಗ್ಲೇ ಏನ್ ಹೇಳ್ದೆ, ಅವರು ಹೆದರ್ಕೊಳ್ತಾ ಇದ್ದಾರೆ ಈ ಪ್ರೀತಿನ ಒಪ್ಕೊಂಡ್ಲಿಕ್ಕೆ. ಭಯ ತರಿಸ್ತಾ ಇದೆ ನಿಮ್ ಪ್ರೀತಿ ಅವ್ರಿಗೆ, ಅಂದ್ರೆ ಒಳ್ಳೆ ರೀತಿಲಿ. ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯುವರ್ ವೇ. ಎಸ್, ನಿಮ್ಮ ಅಹಂ ನಿಮ್ ಜೀವನಕ್ಕೆ ಅಡ್ಡಿ ಆಗ್ಲಿಕ್ಕೆ ಕೊಡ್ಬೇಡಿ. ನೋ ಎಸ್, ನೋ ಎಸ್, ನೋ ಎಸ್. ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ಸತಿ ಬೇಕು ಬೇಡ, ಹೊರಗ್ ಬರೋಣ, ಒಪ್ಕೊಂತೀರಾ ಒಪ್ಕೊಳಲ್ಲ, ಈ ತರ ಮೈಂಡ್ ಓಡ್ತಾ ಇದೆ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಎಸ್, ಅವಾಗ್ಲೇ ಚೇಂಜ್ ಕಾರ್ಡ್ ಬಂತು. ಸೊ ಇಲ್ಲಿ ಇನ್ನೊಂದ್ಸತಿ ಕನ್ಫರ್ಮ್ ಆಗಿದೆ. ಡೆಫಿನೆಟ್ ಆಗಿ ಪವರ್ಫುಲ್ ಆಗಿರೋ ಚೇಂಜ್, ತುಂಬಾ ಒಳ್ಳೆ ಬದಲಾವಣೆ ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ, ತರ್ತಾ ಇದ್ದಾರೆ. ಫಾಲೋ ಯುವರ್ ಡ್ರೀಮ್, ನಿಮ್ ಕನಸನ್ನ ಹಿಂಬಾಲಿಸಿ, ನಿಮ್ಮ ಕನಸನ್ನ ಕೈಗೂಡಿಸ್ಕೊಳ್ಳೋ ಸಾಮರ್ಥ್ಯ ನಿಮ್ಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೊಂದು ಬಿದೋಗಿದೆ, ಕಾನ್ಫಿಡೆನ್ಸ್ ಈಸ್ ದ ಕೀ ಟು ಸಕ್ಸಸ್. ಕಾನ್ಫಿಡೆನ್ಸ್, ದೃಢವಾಗಿ ನಿಲ್ಲಿ, ಆತ್ಮವಿಶ್ವಾಸ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ ಅಂತ. ಎಸ್, ಕೆಲವ್ರಿಗೆ ಬೇಕು ಅಂದ್ರೆ ಫ್ರೆಂಡ್ಸ್ ಹೆಲ್ಪ್ ತಗೊಳ್ಳಿ, ಫ್ರೆಂಡ್ ಹೆಲ್ಪ್ ಮಾಡ್ತಾರೆ. ಸೊ ಯೂತ್ಫುಲ್ ಲವ್, ತುಂಬಾ ಫ್ಲರ್ಟ್ ಎನರ್ಜಿಲಿ ಇದ್ದಾರೆ. ಸೊ ನಿಮ್ಗೂ ಕೂಡ ಮೊದಲು ನಿಮ್ಮನ್ನು ಪ್ರೀತಿಸಿ ಅಂತ ಬಂದಿದೆ. ಸೊ ಸೆಲ್ಫ್ ಲವ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಪ್ರೀತಿಯ ಎಚ್ಚರಿಕೆ, ಟೇಕ್ ಕೇರ್ ಆಫ್ ಲವ್. ಎಸ್, ಅವ್ರು ತುಂಬಾ ಬ್ಯಾಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಈ ಪರಿಸ್ಥಿತಿನ ಅವರು ಹ್ಯಾಂಡಲ್ ಮಾಡ್ತಿದ್ದಾರೆ. ಕೆಲವ್ರಿಗೆ ಹೊಸ ಪ್ರೀತಿ ಬರುವಂತ ಸಾಧ್ಯತೆ ಕೂಡ ಇದೆ, ನ್ಯೂ ಲವ್ ಸಿಗಬಹುದು ನಿಮ್ಗೆ. ಯಾಕೆ ಅಂದ್ರೆ ಆಗ್ಲೇ ಹೇಳ್ದಾಗೆ, ಕೆಲವರು ಆ ಪರಿಸ್ಥಿತಿಲಿ ನನ್ನ ಕೈಲಿ ಕಾಯ್ಲಿಕ್ಕೆ ಆಗೋದಿಲ್ಲ, ನಾನ್ ಲೆಟ್ ಗೋ ಮಾಡ್ತೀನಿ, ನಾನ್ ಮುಂದುವರಿತೀನಿ, ಇನ್ನ ನನ್ಗೆ ನೀನ್ ಬೇಡ ಅಂತ ಇರೋರ್ಗೆ ಹೊಸ ಪ್ರೀತಿ ಬರ್ತಾ ಇದೆ. ನಿಮ್ ಜೀವನ ನಿಮ್ ಇಷ್ಟ ಇದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಎಸ್, ಐ ಲವ್ ಯು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳಿದ್ರು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ. ಎಸ್, ತಪಸ್ಸಿನ ಪ್ರೇಮ ಸರಿಯಾದ ಸಮಯಕ್ಕೆ ಅಂದ್ರೆ ಡಿವೈನ್ ಟೈಮಿಂಗ್ ಅಲ್ಲಿ, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನಿಮ್ ಲೈಫಿಗೆ ಪ್ರೀತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇಷ್ಟು ಕಾರ್ಡ್ ರಿವರ್ಸ್ ಆಗಿದೆ, ಇದನ್ನ ಮಾತ್ರ ತಗೊಳ್ತೀನಿ. ಎಸ್, ಫ್ಲರ್ಟ್ ಮಾಡ್ತಾ ಇರ್ಬೋದು. ಕೆಲವ್ರಿಗೆ ಜನ್ಮದ ವ್ಯಕ್ತಿ ಮೊದಲೇ ಭೇಟಿಯಾಗಿದ್ದೀರಾ, ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇದೆ. ಸೊ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿ, ಪ್ರೇಮ ನಿವೇದನೆ. ಎಸ್, ನಿಮ್ಮ ಲವ್ ನ ಎಕ್ಸ್ಪ್ರೆಸ್ ಮಾಡಿ ಅವ್ರಿಗೆ. ಇಲ್ಲ ನೀನ್ ಬಂದ್ರೆ ನಾನು ಒಪ್ಕೊಂತೀನಿ ಅಂತ ಹೇಳ್ತಿರೋ, ಅಥವಾ ಏನ್ ಹೇಳ್ತಿರೋ ನೋಡಿ, ನಿಮ್ ಜೀವನ ನಿಮ್ಮಿಷ್ಟ. ಅಥವಾ ಅವ್ರಿಗೂ ಕೂಡ ಬರ್ತಾ ಇದೆ ನಿಮ್ ಲವ್ ನ ಎಕ್ಸ್ಪ್ರೆಸ್ ಮಾಡಿ ಅಂತ. ಸೊ ಪಾಸಿಟಿವ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಕೆಲವ್ರಿಗೆ ಟ್ರೂ ಲವ್ ಇದೆ, ಕೆಲವ್ರು ಹನಿಮೂನ್ಗೂ ಕೂಡ ಸಾಧ್ಯತೆ ಕೂಡ ಇದೆ. ಸೊ ಇಬ್ರಿಗೂ ಮ್ಯೂಚುವಲ್ ಬಾಂಡಿಂಗ್ ಇದೆ ಅಂತ ಅನ್ಸುತ್ತೆ. ಕೆಲವರು ತುಂಬಾ ಬೇಗ ಡಿಸೈಡ್ ಮಾಡ್ಬೇಕು, ಯಾಕೆಂದ್ರೆ ಆಲ್ರೆಡಿ ಇದು ತುಂಬಾ ಲೇಟ್ ಆಗೋಗಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ಏಂಜಲ್ಸ್ ಏನ್ ಹೇಳ್ತಾರೆ ನಿಮ್ಗೆ ನೋಡೋಣ. ಫರ್ಗಿವ್ನೆಸ್. ಎಸ್, ಡೆಫಿನೆಟ್ ಆಗಿ ಏಂಜಲ್ಸ್ ಅವ್ರನ್ನ ಕ್ಷಮಿಸಿ ಅಂತ ಹೇಳ್ತಾರೆ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾಗಿ ಮಾತಾಡಿ ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಷಮಿಸ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನ್ ಭಾವನೆ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಅಂತ ಹೇಳ್ತಿದ್ದಾರೆ. ಇಟ್ಸ್ ಅಪ್ ಟು ಯು. ಡೆಫಿನೆಟ್ ಆಗಿ ಅದು ನಿಮಗ್ ಬಿಟ್ಟಿದ್ದು. ಇಲ್ಲಿ ಬರೋದು ಅಡ್ವೈಸ್ ಅಷ್ಟೇ. ಅವ್ರನ್ನ ಕ್ಷಮಿಸಿ ಅವ್ರ ಜೊತೆ ಇರ್ತೀರಾ, ಅಥವಾ ಅವ್ರಿಗೆ ಮಾತಾಡಿ ನಿಮ್ ಮನ್ಸಿನ ಮಾತು ತಿಳಿಸಿ ಅವ್ರ ತಿಳಿಸ್ಕೊಂಡು ಇರ್ತೀರಾ, ಅದ್ ನಿಮಗ್ ಬಿಟ್ಟಿದ್ದು. ಇಲ್ಲ ನಾನು ಇವ್ರ ಜೊತೆ ಇರಲ್ಲ, ನನ್ಗೆ ಇಷ್ಟು ನೋವು ಕೊಟ್ಟಿದ್ದಾರೆ, ಎಷ್ಟು ದುಃಖ ಕೊಟ್ಟಿದ್ದಾರೆ, ನಾನು ಇನ್ ಇರ್ಲಿಕ್ಕೆ ಸಾಧ್ಯ ಇಲ್ಲ
ನಾನು ಇವ್ರನ್ನ ಬಿಟ್ಟು ಮುಂದುವರಿತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಧನಾತ್ಮಕವಾಗಿ, ಋಣಾತ್ಮಕವಾಗಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ. ಓಕೆ, ಏನ್ ಹೇಳಿದೆ, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಅವರು ಬರ್ತಾರೆ ಅಂತ ಹೇಳಿದೆ. ಎಸ್, ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ. ಯಾವಾಗ ಬರುತ್ತೆ? ಪರ್ಫೆಕ್ಟ್ ಟೈಮಿಂಗ್ ಬರುತ್ತೆ, ಡಿವೈನ್ ಟೈಮಿಂಗ್ ಅಲ್ಲಿ ಬರುತ್ತೆ. ನೋಡಿ, ಪರ್ಫೆಕ್ಟ್ ಟೈಮಿಂಗ್, ಡಿವೈನ್ ಟೈಮಿಂಗ್ ಅಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ. ಯು ಆರ್ ರೆಡಿ. ನೀವ್ ಯಾವಾಗ ರೆಡಿ ಇರ್ತೀರೋ ಅವಾಗ ಬರುತ್ತೆ. ನೀವ್ ಇವಾಗೆ ರೆಡಿ ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆಲ್ಲ ಆಗಲ್ಲ, ಅದು ಹೇಳ್ದಂಗೆನೆ ಆಗೋದು. ದೇರ್ ಇಸ್ ಸಮಥಿಂಗ್ ಬೆಟರ್. ಎಸ್, ಮುಂದೆ ಒಳ್ಳೆ ಜೀವನ, ಇದಕ್ಕಿಂತ ಒಳ್ಳೇದು ಕಾಯ್ಕೊಂಡಿದೆ ಅವ್ರ ಜೊತೆ. ಸೊ ಬದಲಾಗಿರೋ ವ್ಯಕ್ತಿಯಾಗಿ ಬರ್ತಾರೆ. ಆಪರ್ಚುನಿಟಿ, ಮುಂದೆ ಒಳ್ಳೆ ಒಳ್ಳೆ ಅವಕಾಶಗಳು ಬರುತ್ತೆ ನಿಮ್ಗೆ. ಸೊ ಟ್ರಸ್ಟ್, ನಂಬಿಕೆ ಇಡಿ, ಟೇಕ್ ಆಕ್ಷನ್. ಈಗ ಆಕ್ಷನ್ ತಗೊಳ್ಳಿ. ಗೆಟ್ ಮೋರ್ ಇನ್ಫಾರ್ಮೇಶನ್, ಇನ್ನೊಂದು ಸ್ವಲ್ಪ ಮಾಹಿತಿ ಕಲೆ ಹಾಕಿ. ಲುಕ್ ಫಾರ್ ಎ ಸಿಂಗ್ ಅಂತ ಹೇಳ್ತಿದ್ದಾರೆ. ಮತ್ತೆ ಕಾಂಪ್ರಮೈಸ್ ಅಂತ ಬಂದಿದೆ. ಸೊ ಕಾಂಪ್ರಮೈಸ್ ಆದ್ರೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಆಗ್ತಿರೋ ಆಗಲ್ವೋ ನಿಮ್ ಇಷ್ಟ, ನಿಮ್ ಜೀವನ ಅಲ್ವಾ. ಬನ್ನಿ ಚಾನ್ಸ್ ಏನ್ ಹೇಳುತ್ತೆ ನೋಡೋಣ. ಸಾರಿ. ಸೊ ಅವರು ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದೆ, ಟ್ರಾವೆಲ್ ಮಾಡ್ಕೊಂಡು ಬರೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇಬ್ರು ಕಬ್ಬನ್ ಪಾರ್ಕ್ ಅಲ್ಲೋ ಲಾಲ್ಬಾಗಲ್ಲೋ ಸುತ್ತಾಡೋ ಸಾಧ್ಯತೆ ಇದೆ. ಎಲ್ಲೂ ಇಲ್ಲ ಅಂದ್ರೆ ಊಟಿಗೆ ಹೋಗೋ ಎನರ್ಜಿ ಕೂಡ ಇದೆ. ಸೊ ನಿಮ್ ಜೀವನ, ನಿಮ್ ಇಷ್ಟ. ಡೆಫಿನೆಟ್ ಆಗಿ ಹೋಗ್ತೀರಾ ಅಂತಾನೆ ಗೊತ್ತಿದೆ, ನಿಮ್ಗೆ ತುಂಬಾ ಚಾನ್ಸ್ ಬಂದಿದೆ. ಬನ್ನಿ ನೋಡೋಣ. ವೀಲ್ ಆಫ್ ಫಾರ್ಚೂನ್. ಎಸ್, ಕೆಲವರು ನೇವಿಗೆ ಸಂಬಂಧಪಟ್ಟಂಗೆ ಅಥವಾ ಶಿಪ್, ಸಮುದ್ರಯಾನ ಅಥವಾ ನೀರಿಗೆ ಸಂಬಂಧಪಟ್ಟಂಗೆ ಬೋಟ್ ರಿಲೇಟೆಡ್ ವರ್ಕ್ ಅಲ್ಲಿ ಅವ್ರು ಇರಬಹುದು. ಹಾಗಾಗಿ ಆ ಡಿಸ್ಟೆನ್ಸ್ ಅವರು ಇದ್ ಮಾಡ್ಕೊಂಡ್ ಬರಬಹುದು. ಜೊತೆಗೆ ವೀಲ್ ಆಫ್ ಫಾರ್ಚೂನ್ ಕೂಡ ಹೇಳ್ತಿದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಅವ್ರು ಬರೋ ಸಾಧ್ಯತೆ ಇದೆ. ಫ್ಯಾಮಿಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ನೋಡಿ, ಫ್ಯಾಮಿಲಿ ಮ್ಯಾಟ್ರು ಕೂಡ ಇನ್ವಾಲ್ವ್ ಆಗಿರಬಹುದು ನಿಮ್ಮ ಲವ್ ರಿಲೇಶನ್ಶಿಪ್ ಅಲ್ಲಿ. ಸೊ 2 ಲವ್ ಬರ್ಡ್ಸ್ ಒಂದಾಗುವಂತಹ ಸಾಧ್ಯತೆ ಇಲ್ಲಿ ಇದೆ. ಸೊ ಹಾರ್ಟ್ ವಿತ್ 2 ಲವ್ ಬರ್ಡ್ಸ್ ಇದೆ. ಸೊ ಸ್ನೋ ಫ್ಲಾಕ್ಸ್ ಇದೆ. ಸೊ 2 ಸ್ಟಾರ್ ಬಂದಿದೆ. ಸೊ ನಿಮ್ಮನ್ನ ಅವರು ಸ್ಟಾರ್ ಆಗಿ ನೋಡಬಹುದು, ಅಥವಾ ನೀವು ಸ್ಟಾರ್ ಸೀಡ್ ಇರಬಹುದು. ನೀವು ಮತ್ತೆ ಅವರಿಬ್ರು ಸ್ಟಾರ್ ಸೀಡ್ ಇರಬಹುದು, ಅಥವಾ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಇರಬಹುದು, ಅಥವಾ ಡಿವೈನ್ ಕೌಂಟರ್ ಪಾರ್ಟ್ ಕೂಡ ಇರಬಹುದು. ಸೊ ಡೆಫಿನೆಟ್ ಆಗಿ ನೀವಿಬ್ರು ಒಂದಾಗ್ಲಿಕ್ಕೆ ಫ್ಯಾಮಿಲಿ ಇಲ್ಲೇನಾದ್ರೂ ಡಿಸ್ಟರ್ಬೆನ್ಸ್ ಮಾಡಿದ್ರೆ ಅದು ಕೂಡ ಸರಿ ಹೋಗೋ ಸಾಧ್ಯತೆ ಇದೆ. ಸೊ ನಿಮ್ಮ ಕನಸು ಈಡೇರುತ್ತೆ ಅಂತ ಹೇಳ್ತಾ ಇದೆ. ಸೊ ಪರ್ಫೆಕ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಪಾಸಿಟಿವ್ ಥಿಂಕಿಂಗ್ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಹಾರ್ಟ್ ಕೀ ಇದೆ, ಇಲ್ಲಿ ಹಾರ್ಟ್ ಕೀ ಇದು ಕೀ. ಸೊ ನೀವಿಬ್ರು ಟೋಟಲಿ ಅಪೋಸಿಟ್ ಇರಬಹುದು. ಇಲ್ಲಿ ಮೇ ಬಿ ಕಲ್ಚರಲ್ ಡಿಫ್ರೆನ್ಸ್ ಕೂಡ ಇರಬಹುದು ಇಬ್ರು ಮಧ್ಯೆ. ಸೊ ಇಬ್ರು ಮಧ್ಯೆ ಕಲ್ಚರಲ್ ಡಿಫ್ರೆನ್ಸ್ ಇಂದ ಅಥವಾ ಸಂಪ್ರದಾಯ, ಮನೆ ಬೇರೆ ಬೇರೆ ಸಂಪ್ರದಾಯ, ಹಾಗಾಗಿ ಬೇಡ ಅಂತ ಅನ್ಕೊಂಡಿದ್ದವರು ಕೂಡ ಕಾಂಪ್ರಮೈಸ್ ಆಗೋ ಸಾಧ್ಯತೆ ಇದೆ. ಕಾಂಪ್ರಮೈಸ್ ಆದ್ರೆ ಇದು ಆಗ್ಬಿಡೋ ಸಾಧ್ಯತೆ ಇದೆ ಅಂತ ಇಲ್ಲಿ ಅನ್ನಿಸ್ತದೆ. ಸೊ 2 ಬಟರ್ಫ್ಲೈ ಕೂಡ ಸೋಲ್ ಜರ್ನಿ, ಪರ್ಫೆಕ್ಟ್ ಮ್ಯಾಚ್ ಮತ್ತೆ ಒಂದಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ಬದಲಾವಣೆ ಇಬ್ಬರಿಗೂ ಮುಖ್ಯ. ಒಬ್ರು ಇಲ್ಲಿ ಮೆಚೂರ್ ಇದ್ದಾರೆ, ಒಬ್ರು ಇನ್ಮೆಚೂರ್ ಇದ್ದಾರೆ. ಸೊ ಇನ್ನೊಬ್ಬರಿಗೆ ಮೆಚುರಿಟಿ ಅವಶ್ಯಕತೆ ಇದೆ. ಸೊ ಆ ಮೆಚುರಿಟಿ ಬಂದು ಹೀಲ್ ಆಗೋವರೆಗೂ ಸೊ ಒಬ್ರು ಇಲ್ಲಿ ವೇಟ್ ಮಾಡಲೇಬೇಕು. ಹಾಗಾಗಿ ಸೊ ನೀವಿಲ್ಲಿ ಸ್ಟಾರ್ ಇರಬಹುದು, ಜೊತೆಗೆ ನಿಮ್ದು ಸೋಷಿಯಲ್ ಮೀಡಿಯಾ ಇರಬಹುದು, ಅಥವಾ ನಿಮ್ಗೆ ಫ್ಯಾನ್ ಫಾಲೋಯಿಂಗ್ ಇರಬಹುದು, ಅಥವಾ ಅವರು ನಿಮ್ಮನ್ನ ಸ್ಟಾರ್ ರೀತಿ ನೋಡಬಹುದು. ಎಸ್, ಗಜಮುಖ ಬಂದಿದ್ದಾರೆ. ಸೊ ಗಣೇಶನ್ನ ಕೈ ಬಿಡಬೇಡಿ, ಗಣೇಶನ್ನ ಬೇಡ್ಕೊಳ್ಳಿ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಕೂಡ ಇದೆ, ಆದ್ರೆ ಚಿಂತೆ ಬೇಡ, ನೀವು ಪ್ರೊಟೆಕ್ಟೆಡ್ ಇದ್ದೀರಾ.
ಸೊ ನಿಮಗೆ ಇಲ್ಲಿ ಆನ್ಸಿಸ್ಟರ್ಸ್ ಅಥವಾ ಪೂರ್ವಜರ ಎನರ್ಜಿ ಕೂಡ ಇದೆ. ಅವರು ಕೂಡ ನಿಮಗೆ ಇಂಪಾರ್ಟೆಂಟ್ ಇರಬಹುದು. ನಿಮಗೂ ಲಿಸರ್ಡ್ಗೂ ಏನೋ ಒಂದು ಇರಬಹುದು ಸಂಬಂಧ. ಎಸ್, ಲಿಸರ್ಡ್ ಅಂದರೆ ಭಯ, ಅದು ಬಿಟ್ಟು ಬೇರೇನೋ ಇದೆ. ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಹೇಳುತ್ತೆ ಇದು. ಎಸ್, ಸ್ಟ್ರಾಂಗ್ ಆಗಿರಿ. ದುಡ್ಡು ಕೂಡ ಇಂಪಾರ್ಟೆಂಟ್ ಅನ್ಸುತ್ತೆ ನಿಮ್ಮ ಲೈಫಲ್ಲಿ. ಡೆಫಿನೆಟ್ ಆಗಿ ದುಡ್ಡು ಬರುತ್ತೆ. ಸೊ ಹನಿ ಬಿ ಸ್ವಲ್ಪ ಸ್ವೀಟ್ನೆಸ್, ಸಿಹಿ ತುಂಬ ಅವಶ್ಯಕತೆ ಇದೆ. ನಿಮ್ಮ ಒಂದು ಸಂಬಂಧದಲ್ಲಿ ಸಿಹಿಯ ಅವಶ್ಯಕತೆ ತುಂಬ ಇದೆ ಅಂತ ಅನ್ಸುತ್ತೆ. ಕೆಲವರು ಮಧುಚಂದ್ರಕ್ಕೆ ಹೋಗುವಂಥ ಎನರ್ಜಿ ಕೂಡ ಇದೆ. ಹನಿ ಬಿ, ಅವಳು, ಎಲಿಫೆಂಟು, ನನಗೆ ಇದೆಲ್ಲ ನನಗೆ ಇದನ್ನ ಏನು ಹೇಳುತ್ತೆ, ದುಡ್ಡನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಎರಡು ಡಿಫ್ರೆಂಟ್ ಕಲ್ಚರು, ಏಜ್ ಡಿಫ್ರೆನ್ಸ್ ಇರೋರು, ತುಂಬ ಸ್ಟ್ರಾಂಗ್ ಆ್ಯಂಡ್ ವೀಕ್ ಇರೋ ಪಾರ್ಟ್ನರ್ ಕೂಡ ಒಂದಾಗೋ ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ವಿಷ ಕಾರುವಂಥ ವ್ಯಕ್ತಿಗಳ ಜೊತೆ, ವಿಷಕಾರಿ ಮಾತುಗಳ ಜೊತೆ. ಸೊ ಅದನ್ನ ನೆಗೆಟಿವ್ ಸ್ಪ್ರೆಡ್ ಮಾಡೋರ ಬಗ್ಗೆ, ನಕಾರಾತ್ಮಕತೆ ತುಂಬೋರ ಬಗ್ಗೆ, ನಿಮ್ಮ ಜೀವನನ ಕೆಟ್ಟ ರೀತಿಯಲ್ಲಿ ಬಿಂಬಿಸೋ ಅಂಥವ್ರ ಜೊತೆ, ಗಾಸಿಪ್ ಮಾಡೋರ ಜೊತೆ ಸ್ವಲ್ಪ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದೆ. ಸೊ ಇದು ನಿಮ್ಮ ರೀಡಿಂಗ್ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್. ಲವ್ ಯು ಆಲ್.